ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ RRB ಡಿ ಗ್ರೂಪ್ ಎಕ್ಸಾಮ್ಗೆ ಹಾಗೆ SSC GD MTS ಹಾಗೆ CHSL ಎಕ್ಸಾಮ್ಗೆ ಕೇಳಬಹುದಾದ ಪ್ರಮುಖ GK ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಈ ಒಂದು ಸೆಷನಲ್ಲಿ ನಾವು ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ಭಾರತವು ಮೊದಲ ಬಾರಿಗೆ ಕ್ರಿಕೆಟ್ ವಿಶ್ವಕಪ್ ಗೆದ್ದ ವರ್ಷ ಯಾವುದು ಅಂತ ಕೇಳಿದ್ದಾನೆ, ಸರಿನಾ? ಸೊ ಭಾರತ ಮೊದಲ ಬಾರಿಗೆ ಒನ್ ಡೇ ಕ್ರಿಕೆಟ್ ವರ್ಲ್ಡ್ ಕಪ್ನ ಗೆದ್ದಿರತಕ್ಕಂಥ ವರ್ಷ ಯಾವುದು ಅಂತ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? 1975, ಆಪ್ಷನ್ ಬಿ 1981, ಆಪ್ಷನ್ ಸಿ 1983, ಆಪ್ಷನ್ ಡಿ 1999 ಅಂತ ಇದೆ. ಸೊ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಏನು ಅಂತಂದರೆ ಆಪ್ಷನ್ ಸಿ 1983. ಈ 1983ರಲ್ಲಿ ನಮ್ಮ ಭಾರತದ ಕ್ರಿಕೆಟ್ ತಂಡದ ನಾಯಕ ಯಾರು ಅಂತ ಕೇಳ್ತಾರೆ. ಸೊ ಈ ಕ್ರಿಕೆಟ್ ತಂಡದ ನಾಯಕರು ಕಪಿಲ್ ದೇವ್ ಅವರಾಗಿರ್ತಾರೆ, ಸರಿನಾ? ಯಾರು? ಕಪಿಲ್ ದೇವ್ ಅವರು. ಹಾಗೆ ಈ 1983ರ ಈ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಅಂತಿಮ ಮ್ಯಾಚ್ನಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಯಾರು ಅಂತ ಕೇಳ್ತಾನೆ, ಸರಿನಾ? ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಯಾರಿಗೆ ನೀಡಲಾಯಿತು ಅಂತ ಅವಾಗ ನೀವು ಹೇಳಬೇಕಾಗಿತ್ತೆ ಮೋಹಿಂದರ್ ಅಮರ್ನಾಥ್ ಅಂತ. ಮೋಹಿಂದರ್ ಅಮರ್ನಾಥ್ ಅಂತ ಹೇಳ್ತೀವಿ, ಸರಿನಾ? ಈ ಕ್ವಶನ್ ಕೂಡ ಕೇಳಿದಾನೆ. ಸ್ವಲ್ಪ ಡೆಪ್ತ್ ಆಗಿ ಕೇಳುವಾಗ ಮೋಹಿಂದರ್ ಅಮರ್ನಾಥ್ ಅವ್ರ ಬಗ್ಗೆ ಕೇಳ್ತಾನೆ. ನಾರ್ಮಲ್ ಆಗಿ ಕ್ಯಾಪ್ಟನ್ ಬಗ್ಗೆ ಗೊತ್ತಿರುತ್ತೆ, ಯಾಕಂದ್ರೆ 83 ಮೂವಿ ಅನ್ನೋದು ನೀವು ಎಲ್ಲರೂ ಕೂಡ ನೋಡಿರ್ತೀರ. ಬಟ್ ಅಮರ್ನಾಥ್ ಮೂವಿ ನೋಡಿದ ನಂತರ ಕೂಡ ಅವ್ರ ಹೆಸರು ಉಳಿದಿರೋದಿಲ್ಲ. ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ 1975 ಏನು ಕೊಟ್ಟಿದ್ದಾನೆ? 1975ರಲ್ಲಿ ಮೊದಲ ಬಾರಿಗೆ ಕ್ರಿಕೆಟ್ ವಿಶ್ವಕಪ್ ಏನಿದೆ ಅಲ್ವಾ, ಈ ಒನ್ ಡೇ ವರ್ಲ್ಡ್ ಕಪ್ ಅನ್ನು ಆಯೋಜನೆ ಮಾಡ್ತಾರೆ. ಸೊ ಇದನ್ನು ಆಯೋಜನೆ ಮಾಡಿದ್ದೆಲ್ಲಿ ಅಂತಂದರೆ 1975ರಲ್ಲಿ ಇಂಗ್ಲೆಂಡಲ್ಲಿ ಆಯೋಜನೆ ಮಾಡ್ತಾರೆ. ಸೊ ಇಂಗ್ಲೆಂಡಲ್ಲಿ ಆಯೋಜನೆ ಮಾಡಿರ್ತಕ್ಕಂತಹ ಮೊದಲ ಒನ್ ಡೇ ಕ್ರಿಕೆಟ್ ವರ್ಲ್ಡ್ ಕಪ್ ಅನ್ನು ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳ್ತಾನೆ. ಮಹಾ ದೈತ್ಯ ದೇಶ ಯಾವುದು? ಈ ವೆಸ್ಟ್ ಇಂಡೀಸ್ ಅಂತ ಹೇಳ್ತೀವಿ, ಸರಿನಾ? ವೆಸ್ಟ್ ಇಂಡೀಸ್ ಏನಿದೆ ಅಲ್ವಾ, ಮೊದಲ ಬಾರಿಗೆ ನಡೆದಿರತಕ್ಕಂತಹ ಕ್ರಿಕೆಟ್ ವಿಶ್ವಕಪ್ನ ವಿಜೇತ ತಂಡವಾಗಿರುತ್ತೆ, ಸರಿನಾ? ಇದನ್ನ ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ಮೊದಲನೇದು ಕೇಳ್ತಾನೆ, ಹಾಗೆ ನಿಮಗೆ ನಮ್ಮದು ಕೇಳ್ತಾನೆ. ಯಾವುದು? 1983ರಲ್ಲಿ. 1983ರ ನಂತರ ಎರಡನೇ ಬಾರಿ ನಾವು ಈ ಕ್ರಿಕೆಟ್ ವಿಶ್ವಕಪ್ನ ಯಾವಾಗ ಗೆದ್ದಿದ್ದೀವಿ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ MS ಧೋನಿ ಕ್ಯಾಪ್ಟನ್ಶಿಪ್ ಅಂಡರ್ದಲ್ಲಿ 2011ರಲ್ಲಿ ಈ ವಾಂಖೇಡೆ ಸ್ಟೇಡಿಯಂ ಅಲ್ಲಿ ನಾವು ಗೆಲ್ತೀವಿ, ಸರಿನಾ? ವಾಂಖೇಡೆ ಸ್ಟೇಡಿಯಂ ಕೇಳ್ತಾನೆ. ವಾಂಖೇಡೆ ಸ್ಟೇಡಿಯಂ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಇವಾಗ ಮೊನ್ನೆ ನಡೆದಿರತಕ್ಕಂಥ CGL ಎಕ್ಸಾಮ್ ಏನಿದೆ ಅಲ್ವಾ, ಡಿಗ್ರಿ ಲೆವೆಲ್ CGL ಎಕ್ಸಾಮ್, ಆ ಡಿಗ್ರಿ ಲೆವೆಲ್ CGL ಎಕ್ಸಾಮ್ ಅಲ್ಲಿ ಕೇಳಿದಾನೆ ವಾಂಖೇಡೆ ಸ್ಟೇಡಿಯಂ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ. ಅದು ನೀವು ಹೇಳಬೇಕಾಗಿರೋದು ಮಹಾರಾಷ್ಟ್ರ ರಾಜ್ಯದಲ್ಲಿ, ಮಹಾರಾಷ್ಟ್ರದ ಮುಂಬೈಯಲ್ಲಿ ಈ ಒಂದು ವಾಂಖೇಡೆ ಸ್ಟೇಡಿಯಂ ಕಂಡುಬರುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಂಡುಬರೋದಲ್ಲಿ ಈ ನಮ್ಮ ಬೆಂಗಳೂರಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ವಿ ಚಿದಂಬರಂ ಸ್ಟೇಡಿಯಂ ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ಚಿದಂಬರಂ ಸ್ಟೇಡಿಯಂ ಕಂಡುಬರೋದು ನಿಮಗೆ ಎಲ್ಲಿ ಅಂದರೆ ಈ ಚೆನ್ನೈಯಲ್ಲಿ ಅಂತ ಹೇಳ್ತೀವಿ, ಮೀನ್ಸ್ ತಮಿಳುನಾಡಲ್ಲಿ ಅಂತ ಹೇಳ್ತೀವಿ. ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಅರುಣ್ ಜೇಟ್ಲಿ ಸ್ಟೇಡಿಯಂ ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ಅರುಣ್ ಜೇಟ್ಲಿ ಸ್ಟೇಡಿಯಂ ಕಂಡುಬರೋದು ನಿಮಗೆ ಈ ದೆಹಲಿಯಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಅರುಣ್ ಜೇಟ್ಲಿ ಸ್ಟೇಡಿಯಂಗೆ ಮೊದಲು ಯಾವ ಹೆಸರಿನಿಂದ ಕರೀತಿದ್ರು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋದು ಏನು ಅಂತ? ಫಿರೋಜ್ ಶಾ ಕೊಟ್ಲಾ ಮೈದಾನ ಅಂತ. ಫಿರೋಜ್ ಶಾ ಕೊಟ್ಲಾ ಮೈದಾನ ಅಥವಾ ಫಿರೋಜ್ ಶಾ ಕೊಟ್ಲಾ ಸ್ಟೇಡಿಯಂ ಅಂತ ನಾವು ಹೇಳ್ತೀವಿ, ಸರಿನಾ? ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಓಕೆನಾ? ಇಂಪಾರ್ಟೆಂಟ್ ಇದೆ. ಈ ಇಂಪಾರ್ಟೆಂಟ್ ಇರತಕ್ಕಂಥ ಎಲ್ಲ ಮಾಹಿತಿಯನ್ನು ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಹಾಗಾದರೆ ಈ ಒನ್ ಡೇ ಕ್ರಿಕೆಟಲ್ಲಿ ಅತಿ ಹೆಚ್ಚು ಕಪ್ಗಳನ್ನು ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋದು ಆಸ್ಟ್ರೇಲಿಯಾ ದೇಶ. ಎಷ್ಟು ಸಾರಿ ಗೆದ್ದಿದ್ದಾರೆ ಸರ್ ಅಂತ ಕೇಳ್ತಾನೆ. 6 ಸಾರಿ ಗೆದ್ದಿದ್ದಾರೆ. ಸೊ ಹಾಗಾದರೆ ಕೊನೆಯದಾಗಿ ಯಾವಾಗ ಗೆದ್ದಿದ್ದಾರೆ? ನವೆಂಬರ್ 16 ಅಥವಾ 19, ಯಾವುದೇ ನವೆಂಬರ್ 15 ಅನ್ಸುತ್ತೆ, ಐ ಥಿಂಕ್ 2023ರಲ್ಲಿ. ಅವಾಗ 6ನೇ ಸಾರಿ ಅವರು ಕಪ್ಪನ್ನು ಗೆದ್ಕೊಂಡ್ರು. ಯಾರ ನಾಯಕತ್ವದ ಅಡಿಯಲ್ಲಿ? ಈ ಪ್ಯಾಟ್ ಕಮಿನ್ಸ್ ನಾಯಕತ್ವದ ಅಡಿಯಲ್ಲಿ ಅವರು ಗೆದ್ಕೊಳ್ತಾರೆ, ಸರಿನಾ? 6ನೇ ಬಾರಿ ಗೆದ್ಕೊಂಡಿದ್ದಾರೆ. ಅತಿ ಹೆಚ್ಚು ಸಕ್ಸಸ್ಫುಲ್ ಟೀಮ್ ಯಾವುದು ಅಂತ ನಾವು ನೋಡಿದ್ರೆ ಆಸ್ಟ್ರೇಲಿಯಾ ಟೀಮ್ ಅಂತಲೇ ಹೇಳ್ತೀವಿ. ವುಮೆನ್ಸಲ್ಲಿ ಯಾವುದು ಅಂತ ಕೇಳಿದ್ರೆ ಅವಾಗಲೂ ಕೂಡ ಹೇಳೋದು ಒಂದೇ ಒಂದು ಹೆಸರು, ಆಸ್ಟ್ರೇಲಿಯಾ ಟೀಮ್ ಅಂತ, ಸರಿನಾ? ಸೊ ಅಷ್ಟು ಸರಿ ಅವರು ಕಪ್ಗಳನ್ನು ಗೆದ್ದಿದ್ದಾರೆ. ಒನ್ ಡೇದಲ್ಲಿ ಗೆದ್ದಿದ್ದಾರೆ, T20 ಗೆದ್ದಿದ್ದಾರೆ, ಇವನ್ ಟೆಸ್ಟ್ ಮ್ಯಾಚ್ ಕೂಡ ಗೆದ್ದಿದ್ದಾರೆ ಅವರು ಒಂದು ಸಾರಿ, ಸರಿನಾ? 2021ರಲ್ಲಿ ನಡೆದಿರತಕ್ಕಂತಹ ಈ ಟೆಸ್ಟ್ ಚಾಂಪಿಯನ್ಶಿಪ್ ಅಲ್ಲಿ ಮೊದಲು ಎರಡನೇ ಬಾರಿ ಗೆದ್ದಿರತಕ್ಕಂಥ ತಂಡ ಯಾವುದಂದ್ರೆ 2021ರಲ್ಲಿ ನ್ಯೂಜಿಲೆಂಡ್ ಅವರು ಗೆದ್ದಿರೋದು. ಎರಡನೇ ಬಾರಿ ಗೆದ್ದಿರತಕ್ಕಂಥ ಎರಡನೇ ಆವೃತ್ತಿಯನ್ನು ಗೆದ್ದಿರತಕ್ಕಂಥ ದೇಶ ಯಾವುದು ಅಂದರೆ ಆಸ್ಟ್ರೇಲಿಯಾ ದೇಶ. ಮೊದಲು ಗೆದ್ದಿರೋದು ನ್ಯೂಜಿಲೆಂಡ್ ಅವ್ರು ಗೆದ್ದಿದ್ದಾರೆ, ಸರಿನಾ? ಇದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಒಂದು ಪ್ರಾತಿನಿಧಿಕ ಫ್ರೀ ಸ್ಟೈಲ್ ಕುಸ್ತಿ ಪಂದ್ಯವು ತಲಾ 3 ನಿಮಿಷಗಳ ಡ್ಯಾಶ್ ಅವಧಿಗಳಲ್ಲಿ ವಿಭಜಿತವಾಗಿದ್ದು ನಡುವೆ 30 ಸೆಕೆಂಡ್ಗಳ ವಿರಾಮ ಇರುತ್ತದೆ ಅಂತ ಹೇಳಿದ್ದಾನೆ. ಫ್ರೀ ಸ್ಟೈಲ್ ಕುಸ್ತಿಯಲ್ಲಿ 3 ನಿಮಿಷ ಇರುತ್ತಂತೆ. 3 ನಿಮಿಷದ ಎಷ್ಟು ಅವಧಿಗಳಿರ್ತವೆ? 3 ನಿಮಿಷದ 2 ಅವಧಿಗಳು ಕಂಡುಬರ್ತವೆ, ಸರಿನಾ? ಸೊ ಹಾಗಾದರೆ ಈ ಒಂದು ಕಬಡ್ಡಿಯಲ್ಲಿ ಎಷ್ಟು ನಿಮಿಷದ ಎಷ್ಟು ಅವಧಿಗಳು ಕಂಡುಬರ್ತವೆ ಅಂತ ಹೇಳ್ಬೋದಾ ನೀವು? ಸೊ 20 ನಿಮಿಷದ 2 ಅವಧಿಗಳು ಕಂಡುಬರ್ತವೆ. ಇವಾಗ PKL ನಡೀತಾ ಇದೆ. ಸೊ ಕೇಳ್ಬೋದಲ್ಲ ಪ್ರಶ್ನೆ ನಿಮಗೆ. ಸೊ 20 ನಿಮಿಷದ 2 ಅವಧಿಗಳು ನಡೀತವೆ, ಮೀನ್ಸ್ ಕೋಡ್ ಚೇಂಜ್ ಮಾಡ್ತಾರೆ ತಾನೆ 20 ನಿಮಿಷ ಆದ ನಂತರ. ಸೊ ಅದನ್ನು ನೀವು ಹೇಳಬೇಕಾಗತ್ತೆ. ಹಾಗೆ 10 ನಿಮಿಷದ ನಂತರ ಬ್ರೇಕ್ ಕೂಡ ಸಿಗುತ್ತೆ, ಸರಿನಾ? ಅದು ಕೂಡ ನಿಮಗೆ ಕೇಳಬಹುದು, ಇದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್
ನೆಕ್ಸ್ಟ್ ಏನು ಕೇಳ್ಬೋದು ಅಂತಂದರೆ, ಈ ಕುಸ್ತಿ ಏನಿದೆ ಅಲ್ವಾ, ಈ ಕುಸ್ತಿ ಅನ್ನೋದು ಯಾವ ರಾಜ್ಯದಲ್ಲಿ ಹುಟ್ಟುಕೊಂಡಿತು ಅಂತ ನಿಮ್ಗೆ ಕೇಳ್ಬೋದು. ಸೊ ಅವಾಗ ನೀವು ಕೇಳಿದ್ರೆ ಮ್ಯಾಕ್ಸಿಮಮ್ ಆಪ್ಷನ್ ಏನು ಕೊಟ್ಟಿರ್ತಾನೆ ಅಂದರೆ ಮಹಾರಾಷ್ಟ್ರ ಅಂತಲೇ ಆಪ್ಷನ್ ಕೊಟ್ಟಿರ್ತಾನೆ, ಸರಿನಾ. ಸೊ ಮಹಾರಾಷ್ಟ್ರ ನೀವು ಆಪ್ಷನ್ ಹಾಕಬೇಕಾಗುತ್ತೆ. ಸರಿಲ್ಲ ಸರ್, ಯು ಪಿ ಅಂತ ಹೇಳ್ಬೋದು, ಇಲ್ಲಾಂದರೆ ಮಧ್ಯಪ್ರದೇಶ ಅಂತ ಹೇಳ್ಬೋದು. ಮಧ್ಯಪ್ರದೇಶ ಅಂದರೆ ಮಲ್ಲಕಂಬ ಅಂತಲೇ ಹೇಳ್ತೀವಿ, ಸರಿನಾ. ಇವು ಆಪ್ಷನ್ ಕೊಡಲಿಲ್ಲ ಅಂದರೆ ನಾವು ಮಹಾರಾಷ್ಟ್ರ ಅಂತಲೇ ಹೇಳ್ತೀವಿ, ಮಲ್ಲಕಂಬ ಅಂತ. ಬಟ್ ಮ್ಯಾಕ್ಸಿಮಮ್ ಈ ಕುಸ್ತಿ ಅನ್ನೋದೇನಿದೆ ಅಲ್ವಾ, ಈ ಮಹಾರಾಷ್ಟ್ರದಲ್ಲಿ ಫೇಮಸ್ ಇದೆ ಕುಸ್ತಿ ಅನ್ನೋದು. ಬಟ್ ಕರೆಂಟ್ಲಿ ಈ ಕುಸ್ತಿಯಲ್ಲಿ ಅತಿ ಹೆಚ್ಚು ಒಲಿಂಪಿಕ್ ಮೆಡಲ್ಗಳನ್ನು ತರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋದು ಹರಿಯಾಣ ರಾಜ್ಯ ಅಂತ. ಹಾಗಾದರೆ ಈ ಕುಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರಿದ್ದಾರೆ? ಬಜರಂಗ್ ಪೂನಿಯಾ, ವಿನೇಶ್ ಪೋಗಟ್, ಗೀತಾ ಪೋಗಟ್. ಈ ಪೋಗಟ್ ಫ್ಯಾಮಿಲಿ ಏನಿದೆ ಅಲ್ವಾ, ಆಲ್ಮೋಸ್ಟ್ ಈ ಪೋಗಟ್ ಫ್ಯಾಮಿಲಿ ಇದ್ದವರು ಎಲ್ಲರೂ ಕೂಡ ಕುಸ್ತಿಗೆ ಸಂಬಂಧ ಹೊಂದಿದ್ದಾರೆ. ದಂಗಲ್ ಮೂವಿ ನೋಡಿದ್ದೀರಾ? ಆಗ ದಂಗಲ್ ಮೂವಿಯಲ್ಲಿ ಯಾರ ಬಗ್ಗೆ ಇದೆ ಮೂವಿ? ಅದು ಗೀತಾ ಪೋಗಟ್ ಅವ್ರ ಬಗ್ಗೆ, ಸರಿನಾ. ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮಹಿಳೆ ಈ ಕಾಮನ್ವೆಲ್ತ್ ಅಲ್ಲಿ ಕುಸ್ತಿಯಲ್ಲಿ ಮೆಡಲ್ನ ಗೆಲ್ತಾರೆ. ಯಾವ ಮೆಡಲ್? ಗೋಲ್ಡ್ ಮೆಡಲ್ ಗೆಲ್ತಾರೆ 2007 ಅಥವಾ 8 ಅನ್ಸುತ್ತೆ, 8ರಲ್ಲಿ. ಓಕೆ, ಸೊ ಅದನ್ನು ಕೂಡ ನಿಮಗೆ ಕೇಳ್ಬೋದು, ಅದು ನೆನ್ಪಿಟ್ಕೊಳ್ಳಿ. ಒಟ್ಟಿನಲ್ಲಿ ಪೋಗಟ್ ಫ್ಯಾಮಿಲಿ ಎಲ್ಲವೂ ಕೂಡ. ಬಟ್ ಸವಿತಾ ಪೋಗಟ್ ಅಂತ ಒಬ್ರು ಬರ್ತಾರೆ, ಸವಿತಾ ಪೋಗಟ್ ಅವರು. ಇವರು ಮಾತ್ರ ಈ ಏಕೈಕ ಪೋಗಟ್ ಫ್ಯಾಮಿಲಿಯಲ್ಲಿ ಈ ಒಬ್ಳು ಮಹಿಳೆ ಮಾತ್ರ ಏನು ಅಂತಂದರೆ ಹಾಕಿಗೆ ಸಂಬಂಧ ಹೊಂದಿದ್ದಾರೆ. ಇವರು ಕುಸ್ತಿಗೆ ಸಂಬಂಧ ಹೊಂದಿಲ್ಲ. ಯಾಕೆಂದರೆ ಕೇಳಬಹುದು ನಿಮಗೆ. ಸೊ ಎಲ್ಲವೂ ಕೂಡ ನಾವು ಪೋಗಟ್ ಫ್ಯಾಮಿಲಿ ಅಂತಂದರೆ ಒಬ್ಬರಿಗೆ ಹಾಕ್ಬಿಡ್ತೀವಿ. ಲೈಕ್ ಮಹಾರಾಜ ಫ್ಯಾಮಿಲಿ ಎಲ್ಲವೂ ಕೂಡ ಇದಕ್ಕೆ ಸಂಬಂಧ ಹೊಂದಿದ್ದಾರೆ, ಕಥಕ್ಕಿಗೆ ಸಂಬಂಧ ಹೊಂದಿದ್ದಾರೆ. ಎಲ್ಲರೂ ಕೂಡ ಯಾವ ಘರಾಣೆಗೆ ಸಂಬಂಧ ಹೊಂದಿದ್ದಾರೆ? ಈ ಲಕ್ನೋ ಘರಾಣೆಗೆ ಸಂಬಂಧ ಹೊಂದಿದ್ದಾರೆ. ಎಲ್ಲ ಮಹಾರಾಜ್ ಫ್ಯಾಮಿಲಿ, ಲೈಕ್ ಏನಂತ ಹೇಳ್ತೀವಿ, ಬಿರ್ಜು ಮಹಾರಾಜ್ ಅಂತ ಹೇಳ್ತೀವಿ, ಶಂಭು ಮಹಾರಾಜ್ ಅಂತ ಹೇಳ್ತೀವಿ, ಸೊ ಮಹಾರಾಜ್ಗಳು ಎಲ್ಲರೂ ಕೂಡ. ಬಟ್ ಅದ್ಯಾರು ಗುದುಹಾಯಿ ಅಂತ ಏನೋ ಬರುತ್ತೆ ಅನ್ಸುತ್ತೆ ಅವ್ರ ಹೆಸರು, ಸರಿನಾ, ಅವರು. ಸೊ ಅವರೊಬ್ಬರು ಕೂಡ ಎದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತಂದರೆ ಅವರು ಈ ಬನಾರಸ್ ಘರಾಣೆಗೆ ಸಂಬಂಧ ಹೊಂದಿದ್ದಾರೆ. ಹಾಗೆ ಕ್ಲಾಸಿಕಲ್ ಮ್ಯೂಸಿಕ್ಗೆ, ಯಾವ ಕ್ಲಾಸಿಕಲ್ ಮ್ಯೂಸಿಕ್ಕು? ಹಿಂದೂಸ್ತಾನಿ ಮ್ಯೂಸಿಕ್ಗೆ ಸಂಬಂಧವನ್ನು ಪಟ್ಟಿದ್ದಾರೆ, ಸರಿನಾ. ಅವರು ಕೂಡ ನೆನ್ಪಿಟ್ಕೊಳ್ಳಿ, ಸರಿನಾ. ಅವರೊಬ್ಬರು ಮಾತ್ರ ಅಲ್ಲಿ ಹೊರಪಡಿಸ್ತಾರೆ. ಸೊ ಈ ರೀತಿ ಕೆಲವೊಂದು ಎಕ್ಸೆಪ್ಷನ್ಗಳಿರ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಮಧ್ಯಪ್ರದೇಶದ ಈ ಕೆಳಗಿನ ಯಾವ ನೃತ್ಯವನ್ನು ವಿವಿಧ ಸಂದರ್ಭಗಳಲ್ಲಿ ಡೋಲು ಬಾರಿಸುವಾಗ ಮಹಿಳೆಯರು ನರ್ತಿಸುತ್ತಾ ಪ್ರದರ್ಶಿಸುತ್ತಾರೆ ಅಂತ ಹೇಳಿದ್ದಾನೆ, ಸರಿನಾ. ಸೊ ಪ್ರಶ್ನೆ ಏನಿದೆ? ಈಸಿ ಇದೆಯಾ ಅಥವಾ ಇಲ್ವಾ? ಟಫ್ ಇದೆ ಸ್ವಲ್ಪ. ಯಾಕೆ ಅಂದರೆ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾನೆ, ಮಾಹಿತಿ ಕೊಟ್ಟಿರ ಮೇಲೆ ಹೇಳಿದ್ದಾನೆ. ಸರ್ ಇಲ್ಲಿ ಈಸಿ ಇದೆ. ರೌಫ್ ಜಮ್ಮು ಕಾಶ್ಮೀರ, ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ. ಇಲ್ಲಿ ರೌಫ್ ಯಾವುದು ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಜಮ್ಮು ಕಾಶ್ಮೀರಕ್ಕೆ. ಸೊ ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟಿರಲಿಕ್ಕೆ ಸಾಧ್ಯನೇ ಇಲ್ಲ ಅದು. ಆ್ಯಂಡ್ ದೆನ್ ಮುಂಡಾರಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಇದು ಜಾರ್ಖಂಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನೃತ್ಯವಾಗಿದೆ. ಆ್ಯಂಡ್ ದೆನ್ ಭಗೋರಿಯಾ ಮತ್ತು ಮಟ್ಕಿ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾವೆ? ಈ ಮಟ್ಕಿ ನೃತ್ಯ ಅನ್ನೋದು ಆ್ಯಕ್ಚುಲಿ ಯು ಪಿಗೂ ಸಂಬಂಧಪಟ್ಟಿದೆ, ಹಾಗೆ ಈ ಒಂದು ಮಧ್ಯಪ್ರದೇಶಕ್ಕೂ ಕೂಡ ಸಂಬಂಧಪಟ್ಟಿದೆ. ಬಟ್ ಇಲ್ಲಿ ನಾವು ಈ ಒಂದು ಡೋಲು ಬಾರಿಸುವಾಗ ಮಹಿಳೆಯರು ನರ್ತಿಸುತ್ತಾ ಪ್ರದರ್ಶಿಸುವ ನೃತ್ಯ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗತ್ತೆ ಮಟ್ಕಿ ನೃತ್ಯ ಅಂತ. ಹಾಗೆ ಬಿಲ್ ಸಮುದಾಯದವರು ಆಚರಿಸ್ತಕ್ಕಂಥ ಒಂದು ನೃತ್ಯ ಯಾವುದು ಅಂತ ಕೇಳ್ತೇನೆ, ಅವಾಗ ನಾವು ಹೇಳಬೇಕಾಗುತ್ತೆ ಭಗೋರಿಯಾ ಅಂತ, ಸರಿನಾ. ಇದನ್ನು ಭಗೋರಿಯಾ ನೆನ್ಪಿಟ್ಕೊಳ್ಳಿ. ಇದನ್ನು ಮದುವೆ ಹಬ್ಬ ಅಂತ ಕೂಡ ಕರೀತಾರೆ, ಸರಿನಾ. ಮೀನ್ಸ್ ನಮಗೆ ಇಷ್ಟ ಆಗಿರೋ ಒಂದು ಹುಡುಗಿನ ಅಥವಾ ನಮಗೆ ಇಷ್ಟ ಆಗಿರೋ ಒಂದು ಹುಡುಗನ ಈ ಒಂದು ಏನು ಫೆಸ್ಟಿವಲಲ್ಲಿ ನಾವು ಮದುವೆ ಆಗಬಹುದು. ಸೊ ಅದನ್ನು ಕೂಡ ನಾವು ಹೇಳ್ಬೋದು ಇದಕ್ಕೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಕೂಡ ಮಧ್ಯಪ್ರದೇಶ ಅಲ್ಲಿ ಅಂತ. ಆ್ಯಂಡ್ ದೆನ್ ರೌಫ್ ಕೇಳಿದ್ರೆ ಜಾಸ್ತಿ ಟೈಮ್ ಜಮ್ಮು ಕಾಶ್ಮೀರ, ಇದನ್ನು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾರು ಕಂಜೀರಾ ಸಂಗೀತ ವಾದ್ಯವನ್ನು ನುಡಿಸುವುದಕ್ಕಾಗಿ ಖ್ಯಾತರಾಗಿದ್ದಾರೆ ಅಂತ ಕೇಳಿದ್ದಾನೆ. ಕಂಜೀರಾ ಸಂಗೀತ ವಾದ್ಯವನ್ನು ನುಡಿಸುವುದಕ್ಕೆ ಖ್ಯಾತರಾಗಿದ್ದಾರೆ ಯಾರು ಅಂದರೆ ಅತಿ ಉದ್ದವಾಗಿ ಆನ್ಸರ್ ಯಾವುದು ಕೊಟ್ಟಿರ್ತಾನೆ ಅದೇ ಆಪ್ಷನ್ ಅಂತ ನಾವು ಹೇಳ್ತೀವಿ. ಯಾವುದು? ಪುದುಕೊಟ್ಟೈ ದಕ್ಷಿಣಾಮೂರ್ತಿ ಪಿಳ್ಳೈ ಅಂತ. ಸಮ್ ಟೈಮ್ ಇದಾಗುತ್ತೆ, ಬಟ್ 99% ಏನಿದೆ ಅಲ್ವಾ, ಆಪ್ಷನ್ ಯಾವ್ದು ಲಾಂಗ್ ಇರುತ್ತೆ ಅದೇ ಕರೆಕ್ಟಾಗಿರುತ್ತೆ. ಇಲ್ಲಾಂದರೆ ಆಪ್ಷನ್ ಯಾವುದು ಆಲ್ ಆಫ್ ದಿ ಅಬೋವ್ ಇರುತ್ತೆ ಅದೇ ಕರೆಕ್ಟ್ ಇರುತ್ತೆ, ನನ್ ಆಫ್ ದಿ ಅಬೋವ್ ಇದು ಅದೇ ಕರೆಕ್ಟ್ ಇರುತ್ತೆ, ಸರಿನಾ. ಸೊ ಯಾವುದು ಚಿಕ್ಕದಿರುತ್ತೆ ಅದೇ ಕರೆಕ್ಟ್ ಇರುತ್ತೆ. ಸೊ ಆ ಥರ ಗೆಸ್ ಮಾಡ್ಕೊಂಡು ನೀವು ಹಾಕ್ಬೋದು. ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಎ ಅಂತ ಆಗುತ್ತೆ. ಯಾವುದು? ಪುದುಕೊಟ್ಟೈ ದಕ್ಷಿಣಾಮೂರ್ತಿ ಪಿಳ್ಳೈ ಅಂತ ಹೇಳ್ತೀವಿ. ಇವರು ಯಾವ ಒಂದು ಸಂಗೀತ ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ? ಈ ಕಂಜೀರಾ ಸಂಗೀತ ವಾದ್ಯಕ್ಕೆ ಇವರು ಸಂಬಂಧವನ್ನು ಹೊಂದಿದ್ದಾರೆ. ಆ್ಯಂಡ್ ದೆನ್ ಪನ್ನಾಲಾಲ್ ಘೋಷ್ ಅವರು ಎದಕ್ಕೆ ಸಂಬಂಧ ಹೊಂದಿದ್ದಾರೆ ಅಂತ ಸಾಕಷ್ಟು ಸರಿ ಕೇಳಿದ್ದಾನೆ. ಯಾರು? ಪನ್ನಾಲಾಲ್ ಘೋಷ್ ಅವರು ಕೊಳಲಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಯಾವುದು? ಕೊಳಲು, ಬಾಸುರಿ ಅಂತ ಹೇಳ್ತಿರಲ್ಲ, ಕೊಳಲು ಅಂತ ಹೇಳ್ತಿರಲ್ಲ, ಆ ಕೊಳಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಪನ್ನಾಲಾಲ್ ಘೋಷ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಕಿಶನ್ ಮಹಾರಾಜ್ ಅವ್ರದ್ದು ಕೂಡ ಸ್ವಲ್ಪ ಡೆಪ್ತಲ್ಲಿ ಕೇಳ್ತಾನೆ. ಕಿಶನ್ ಮಹಾರಾಜ್ ಅವರು ಎದಕ್ಕೆ ಅಂದರೆ ತಬಲಾಗೆ ಸಂಬಂಧ ಹೊಂದಿದ್ದಾರೆ. ನಾವು ಜಾಕಿರ್ ಹುಸೇನ್ ಅಂತ ನೆನ್ಪಿಟ್ಕೊಂಡ್ಬಿಡ್ತೀವಿ ಈಸಿಯಾಗಿ ತಬಲಾಗ ಅಂತ. ಬಟ್ ಈ ಕಿಶನ್ ಮಹಾರಾಜ್ ಅವರು ಕೂಡ ಇವರು ತಬಲಾಗೆ ಸಂಬಂಧವನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ನೋಡಿ, ಇಲ್ಲೊಂದು ಮಹಾರಾಜ್ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಒಬ್ಬ ಮಹಾರಾಜ್ ಏನಿದ್ದಾರಲ್ವಾ, ಈ ಕಥಕ್ ನೃತ್ಯಕ್ಕೆ ಸಂಬಂಧವನ್ನು ಪಟ್ಟಿಲ್ಲ ಇವರು ಎದಕ್ಕೆ ಅಂದರೆ ತಬಲಾಗೆ ಸಂಬಂಧವನ್ನು ಪಟ್ಟಿದ್ದಾರೆ. ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿನ ವಾಣಿಜ್ಯ ಬ್ಯಾಂಕುಗಳ ಬಗೆಗಿನ ಈ ಕೆಳಗಿನ ಹೇಳಿಕೆಗಳನ್ನು ಓದಿ ಅಂತ ಕೊಟ್ಟಿದ್ದಾರೆ. ಓಕೆ, ಓದಿ ಬಿಟ್ಬಿಡೋಣ ಬಿಡಿ ಸರ್, ಆನ್ಸರ್ ಯಾಕೆ ಮಾಡೋಣ ಅಂತ. ಹಾಗಲ್ಲ, ಆನ್ಸರ್ ಮಾಡಬೇಕು. ಸೊ ಏನು ಕೊಟ್ಟಿದ್ದಾನೆ ಹೇಳಿಕೆ? ಒಂದು, ವಾಣಿಜ್ಯ ಬ್ಯಾಂಕುಗಳು ಆರ್ಥಿಕತೆಯಲ್ಲಿ ಹಣವನ್ನು ಸೃಷ್ಟಿಸುವ ಒಂದು ವ್ಯವಸ್ಥೆಯ ಭಾಗವಾಗಿರುವ ಇತರ ರೀತಿಯ ಸಂಸ್ಥೆಗಳಾಗಿದ್ದಾವೆ ಅಂತ ಹೇಳಿದ್ದಾನೆ. ಹೌದಾ? ಹೌದು, ಕರೆಕ್ಟಾಗಿದೆ. ವಾಣಿಜ್ಯ ಬ್ಯಾಂಕುಗಳೇನಿದೆ ಅಲ್ವಾ, ಆರ್ಥಿಕತೆಯಲ್ಲಿ, ಈ ಒಂದು ನಮ್ಮ ಆರ್ಥಿಕತೆಯಲ್ಲಿ ಹಣವನ್ನು ಸೃಷ್ಟಿಸುವ ಒಂದು ವ್ಯವಸ್ಥೆಯ ಭಾಗವಾಗಿರುವ ಇತರ ರೀತಿಯ ಸಂಸ್ಥೆಗಳಾಗಿದ್ದಾವೆ. ಹೌದು, ಇದು ಕರೆಕ್ಟ್ ಆಗಿದೆ. ಸೊ ಯಾಕಂದರೆ ಅದಕ್ಕೆ ಹೇಳಬಹುದು ಇಲ್ಲಿ. ಸೊ ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರಿಂದ
ಠೇವಣಿಗಳನ್ನು ಸ್ವೀಕರಿಸುತ್ತವೆ. ಸೊ ಅದಕ್ಕೆ ಇದು ಏನಿದೆ ಹಣವನ್ನು ಸೃಷ್ಟಿಸುತ್ತವೆ. ಆ ನಿಧಿಯ ಒಂದು ಭಾಗವನ್ನು ಸಾಲ ಪಡೆಯಲು ಬಯಸುವವರಿಗೆ ಸಾಲವಾಗಿ ನೀಡುತ್ತವೆ. ಸೊ ಅದಕ್ಕೆ ಇದು ಒಂದು ರೀತಿ ಸಂಸ್ಥೆಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತದೆ. ಸೊ ಇದಕ್ಕೆ ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಕೂಡ ನಾವು ಸರಿ ಅಂತ ಹೇಳ್ತೀವಿ. ಸೊ ಏನು ಕೊಟ್ಟಿದ್ದಾನೆ, ಸರಿ ಅಂತ ಕೊಟ್ಟಿದ್ದಾನ? ಸೊ ಬಿ ಅನ್ನು ತಪ್ಪು ಅಂತ ಕೊಟ್ಟಿದ್ದಾನೆ, ಆಗಲ್ಲ. ಏನು ತಪ್ಪು ಅಂತ ಕೊಟ್ಟಿದ್ದಾನೆ, ಆಗಲ್ಲ. ಎ ಮತ್ತು ಬಿ ಎರಡೂ ತಪ್ಪು ಅಂತ ಕೊಟ್ಟಿದ್ದಾನೆ, ಆಗಲ್ಲ. ಸೊ ಆಪ್ಷನ್ ಡಿ ಅಂತ ಕೊಟ್ಟಿದ್ದಾನೆ. ಎ ಮತ್ತು ಬಿ ಎರಡೂ ತಪ್ಪಲ್ಲ ಅಂತ ಕೊಟ್ಟಿದ್ದಾನೆ. ತಪ್ಪಲ್ಲ ಅಂದರೆ ಅದು ಸರಿ ಇದೆ ಅಂತಲೇ ಅದರ ಅರ್ಥ, ಸರಿನಾ? ಸರಿಯಲ್ಲ ಅಂದರೆ ಅದು ತಪ್ಪಿದೆ ಅಂತಲೇ ಅರ್ಥ. ಸೊ ಇಲ್ಲಿ ಸ್ವಲ್ಪ ಚೆನ್ನಾಗಿ ಬುದ್ಧಿ ಓಡಿಸಿದ್ದಾನೆ, ಸ್ವಲ್ಪ ಅಲ್ಲಿ ನಾವು ಟೆನ್ಷನಲ್ಲಿ ಇರ್ತೀವಿ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಎ ಮತ್ತು ಬಿ ಎರಡೂ ತಪ್ಪಲ್ಲ, ಯಾಕಂದರೆ ಎರಡೂ ಕೂಡ ಸರಿ ಇದ್ದಾವೆ ಸರ್ ಅಂತ ಹೇಳ್ತಾನೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲು ನಿತ್ಯ ಹರಿದ್ವರ್ಣ ಕ್ರಾಂತಿ ಎಂಬ ಪದವನ್ನು ಸೃಷ್ಟಿಸಿದವರು ಯಾರು ಅಂತ. ಈ ನಿತ್ಯ ಹರಿದ್ವರ್ಣ ಕ್ರಾಂತಿ, ಹಸಿರು ಕ್ರಾಂತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು? ಮಹಾತ್ಮ ಗಾಂಧೀಜಿ. ಅವಾಗ ಅವಾಗ ಅವರು ಬದುಕಿರಲಿಲ್ಲ ಅವರು. ಯಾಕೆಂದರೆ ಇವರು 1947ರಲ್ಲಿ ಅವರು ಡೆತ್ ಆಗ್ತಾರೆ. 1948 ಜನವರಿಯಲ್ಲಿ ಅವರು ಡೆತ್ ಆಗ್ತಾರೆ. ಸೊ ಇವರು ಆಗಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ದೆನ್ ಆರ್ ವಿ ರಾವ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ರಾಮ್ ಮನೋಹರ್ ಲೋಹಿಯಾ. ಸೊ ಇವರು ಅಲ್ಲ. ಸೊ ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂದರೆ ಎಂ ಎಸ್ ಸ್ವಾಮಿನಾಥನ್ ಅಂತ ಹೇಳ್ತೀವಿ. ಸೊ ಇವರು ಏನಾದರೂ ನಮ್ಮ ಭಾರತದಲ್ಲಿ ಕೃಷಿ ಉತ್ಪಾದನೆಯಲ್ಲಿ ಹಸಿರು ಕ್ರಾಂತಿ ಎಂಬ ಪದವನ್ನು ಸೃಷ್ಟಿಸಿದವರು ಅಂತ ಕೇಳಿದ್ರೆ ಈ ಎಂ ಎಸ್ ಸ್ವಾಮಿನಾಥನ್ ಅವರು. ಅಥವಾ ಜಸ್ಟ್ ನಿಮಗೆ ಇಲ್ಲಿ ಭಾರತದಲ್ಲಿ ಕೊಡದೆ ಜಸ್ಟ್ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲು ನಿತ್ಯ ಹರಿದ್ವರ್ಣ ಕ್ರಾಂತಿ ಎಂಬ ಪದವನ್ನು ಸೃಷ್ಟಿಸಿದವರು ಯಾರು ಅಂತ ಕೇಳಿದ್ರೆ ಅಲ್ಲಿ ಆಪ್ಷನ್ ನಿಮಗೆ ಏನಾದರೂ ಆಪ್ಷನ್ ಡಿ ಅಲ್ಲಿ ನಾರ್ಮನ್ ಬೋರ್ಲಾಗ್ ಅಂತ ಇದ್ರೆ ಸೊ ನೀವು ಸ್ವಾಮಿನಾಥನ್ಗೆ ಹೋಗೋದು ಚಾನ್ಸೇ ಇಲ್ಲ, ಹೋಗಲೇಬಾರ್ದು. ಸೊ ಅಲ್ಲಿ ನೀವು ಹೇಳಬೇಕಾಗುತ್ತೆ ನಾರ್ಮನ್ ಬೋರ್ಲಾಗ್ ಅಂತ ಯಾವ ದೇಶದಲ್ಲಿ ಸರ್ ಅಂತ ಕೇಳ್ತಾನೆ. ಮೆಕ್ಸಿಕೋ ಆ್ಯಂಡ್ ಅಮೇರಿಕಾ ದೇಶ ಅಂತ ಹೇಳಬೇಕಾಗುತ್ತೆ, ಸರಿನಾ? ಸೊ ಇವರು ಅಲ್ಲಿ ಹಸಿರು ಕ್ರಾಂತಿಯನ್ನು ಮಾಡ್ತಾರೆ. ಜಗತ್ತಿನ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಸೊ ಆಗ ನೀವು ಹೇಳಬೇಕಾಗಿರೋದು ಯಾರು ಅಂತಂದರೆ ನಾರ್ಮನ್ ಬೋರ್ಲಾಗ್ ಅಂತ ಹೇಳಬೇಕಾಗುತ್ತೆ, ಸರಿನಾ? ಅದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಇದೆ. ಏನು ಅಂದರೆ ನಮ್ಮ ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಎಂ ಎಸ್ ಸ್ವಾಮಿನಾಥನ್. ಬಟ್ ನಮ್ಮ ಭಾರತದ ರಾಜಕೀಯ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದ್ರೆ ಸುಬ್ರಹ್ಮಣ್ಯನ್ ಅಂತ ಹೇಳಬೇಕಾಗುತ್ತೆ ನೀವು, ಸರಿನಾ? ಸೊ ನಾವು ಸ್ವಾಮಿನಾಥನ್ ಮತ್ತು ಸುಬ್ರಹ್ಮಣ್ಯನ್ ಅಂತ ಇಬ್ಬರು ಹೆಸರು ನೆನ್ಪಿಟ್ಕೊಂಡಿರ್ತೀವಿ. ಸೊ ಅಲ್ಲಿ ಈ ರಾಜಕೀಯ ಹಸಿರು ಕ್ರಾಂತಿಯ ಪಿತಾಮಹ ಅಂದರೆ ಸುಬ್ರಹ್ಮಣ್ಯನ್. ನಾರ್ಮಲ್ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಿದ್ರೆ ಸ್ವಾಮಿನಾಥನ್ ಅಂತ ಹೇಳಬೇಕು, ಸರಿನಾ? ಇವರು ರಾಜಕೀಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳ್ತೀವಿ. ಮೀನ್ಸ್ ರಾಜಕೀಯದಿಂದ ಸಪೋರ್ಟ್ ಕೊಟ್ಟವರು ಇವರು ಇದಕ್ಕೆ. ಆ್ಯಂಡ್ ದೆನ್ ಇಲ್ಲಿ ನಾವು 2-2 ಫಾರ್ಮುಲಾ ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಮತ್ತೆ ರಿಪೀಟ್ ಮಾಡ್ತೀನಿ. ಏನು 2-2 ಫಾರ್ಮುಲಾ? 2 ರಾಜ್ಯಗಳು, 2 ಬೆಳೆಗಳು, 2 ವ್ಯಕ್ತಿಗಳು. 2 ರಾಜ್ಯಗಳು ಯಾವುದು? ಹರಿಯಾಣ ಮತ್ತು ಪಂಜಾಬ್. 2 ಬೆಳೆಗಳು ಯಾವುದು? ಭತ್ತ ಮತ್ತು ಗೋಧಿ. ಆ್ಯಂಡ್ ದೆನ್ 2 ವ್ಯಕ್ತಿಗಳು ಯಾರು? ಸ್ವಾಮಿನಾಥನ್ ಮತ್ತು ಸುಬ್ರಹ್ಮಣ್ಯನ್ ಅಂತ ಹೇಳ್ತೀವಿ, ಸರಿನಾ? ಇಷ್ಟೇ ಪ್ರಶ್ನೆ ಕೇಳ್ತಾನೆ. ಆ್ಯಂಡ್ ದೆನ್ ಇನ್ನೊಂದು ಕೇಳೋದಾದ್ರೆ ಈ ಫುಲ್ ಫಾರ್ಮ್ ಕೇಳ್ಬೋದು, HYVP ಅಂತ. ಏನು HYVP ಅಂತ ಕೇಳ್ತಾನೆ. HYVP ಎದಕ್ಕೆ ಸಂಬಂಧಪಟ್ಟಿದೆ? ಹರಿದ್ವರ್ಣಕ್ಕೆ, ಮೀನ್ಸ್ ಈ ಹಸಿರು ಕ್ರಾಂತಿಗೆ ಸಂಬಂಧವನ್ನು ಪಟ್ಟಿದೆ. ಇದು ಏನಂತ ಹೇಳ್ತೀವಿ? ಹೈ ಈಲ್ಡ್ ವೆರೈಟಿ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಇಲ್ಲ ಅಂದರೆ HYVS ಅಂತ ಕೇಳ್ತಾನೆ. ಹೈ ಈಲ್ಡ್ ವೆರೈಟಿ ಸೀಡ್ಸ್ ಅಂತ ಹೇಳಬೇಕಾಗುತ್ತೆ, ಸರಿನಾ? ಇಷ್ಟು ಗೊತ್ತಿರಲಿ. ಇದೇ ನಿಮಗೆ ಫುಲ್ ಫಾರ್ಮ್ ಕೇಳೋದು. ಇದ್ರ ಬಿಟ್ಟು ನಿಮಗೆ ಹಸಿರು ಕ್ರಾಂತಿಯ ಮೇಲೆ ಪ್ರಶ್ನೆ ಬರುವುದಿಲ್ಲ. ಸೊ ಪ್ರಶ್ನೆ ಬಂದಿರೋದು ಇದ್ರ ಮೇಲೆ ಬರುತ್ತೆ. ಫಿಕ್ಸ್ ನಿಮಗೆ ಒಂದು ಕ್ವಶನ್ ಬಂದೇ ಬರುತ್ತೆ ಇನ್ SSC GDಯಲ್ಲಿ. ಆ್ಯಂಡ್ ದೆನ್ ಇನ್ ಸಮ್ RPF ಎಕ್ಸಾಮಲ್ಲಿ ಮತ್ತು RRB ಏನಿದೆ ಎಕ್ಸಾಮ್ ಇದೆ ಅಲ್ವಾ, ಸೊ ಅದರಲ್ಲಿ ಒಂದು ಕ್ವಶನ್ ಬರುತ್ತೆ ಯಾವುದು? ಈ ಹಸಿರು ಕ್ರಾಂತಿಯ ಮೇಲೆ. ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಈ ಡಿ ಗ್ರೂಪ್ ಎಕ್ಸಾಮು ಕೂಡ ಈ ಕ್ವಶನ್ ಏನಿದೆ ಅಲ್ವಾ, ಮೀನ್ಸ್ ಈ ಒಂದು ಟಾಪಿಕ್ ಮೇಲೆ ಕ್ವಶನು ರಿಪೀಟ್ ಆಗೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಯಾಕಂದರೆ 25 ಕ್ವಶನ್ಗೆ ಇರೋದ್ರಿಂದ ಸೊ ಈ ಕ್ವಶನ್ ಏನಿದೆ ಅಲ್ವಾ ಈ ಟಾಪಿಕನ್ನು ಬಿಡೋದಿಲ್ಲ ಆತ. ಆ್ಯಂಡ್ ಮುಂದಿನ ಪ್ರಶ್ನೆ ದ್ರವಗಳ ವಿಸರಣಾ ದರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ, ಸರಿನಾ? ದ್ರವಗಳ ವಿಸರಣಾ ದರಕ್ಕೆ, ವಿಸರಣೆ ಏನಿದೆ ಅಲ್ವಾ, ದ್ರವಗಳ ವಿಸರಣಾ ನೀತಿ ಏನು ಹೇಳುತ್ತೆ, ಮೀನ್ಸ್ ಅದು ಏನೇನು ಮಾಡುತ್ತೆ ಅಂತ. ಸೊ ಅದಕ್ಕೆ ಯಾವ ಸರಿಯಾಗಿದೆ? ದ್ರವಗಳ ವಿಸರಣಾ ದರವು ಘನ ವಸ್ತುಗಳ ವಿಸರಣಾ ದರಕ್ಕಿಂತ ಹೆಚ್ಚಾಗಿರುತ್ತದೆ ಅಂತ ಹೇಳಿದ್ದಾನೆ, ಸರಿನಾ? ಸೊ ಈ ವಿಸರಣೆ ಏನಿದೆ ಅಲ್ವಾ ಘನಗಳಕ್ಕಿಂತ ಈ ದ್ರವಗಳಲ್ಲಿ ಜಾಸ್ತಿ ಇರುತ್ತೆ ಅಂತ. ಹೌದಾ? ಹೌದು, ಇದು ಕರೆಕ್ಟ್ ಆಗಿದೆ. ಸೊ ಏಕೆಂದರೆ ಘನ ಸ್ಥಿತಿಯಲ್ಲಿರುವ ಕಣಗಳಿಗೆ ಹೋಲಿಸಿದರೆ ದ್ರವ ಸ್ಥಿತಿಯಲ್ಲಿರುವ ಕಣಗಳು ಮುಕ್ತವಾಗಿ ಚಲಿಸುತ್ತವೆ. ಸೊ ಆದ ಕಾರಣದಿಂದ ಪರಸ್ಪರ ಹೆಚ್ಚಿನ ಅಂತರವನ್ನು ಹೊಂದಿರುತ್ತವೆ. ಸೊ ಆದ ಕಾರಣದಿಂದ ವಿಸರಣಾ ದರವು ಕೂಡ ಜಾಸ್ತಿ ಇರುತ್ತೆ ಘನಗಳಿಗಿಂತ, ಸರಿನಾ? ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ, ದ್ರವಕ್ಕೆ ಕಂಪೇರ್ ಮಾಡಿದ್ರೆ ಅನಿಲ ಏನಿದೆ ಅಲ್ವಾ, ಅನಿಲದ ವಿಸರಣಾ ದರವು ಇವೆರಡಕ್ಕಿಂತ ಕೂಡ ಜಾಸ್ತಿ ಇರುತ್ತೆ, ಸರಿನಾ? ಸೊ ಇದು ಕೂಡ ನಿಮಗೆ ಗೊತ್ತಿರಲಿ. ಸೊ ಅತಿ ಕಡಿಮೆ ಯಾವುದು ಅಂದರೆ ಘನದ ನಂತರ ನಿಮಗೆ ಬರೋದು ದ್ರವದ ನಂತರ ಬರೋದು ಯಾವುದು ಅಂದರೆ ಅನಿಲ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಎರಡೂ ಕೂಡ ಸರಿಯಾಗಿದ್ದಾವೆ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ಮುಂದಿನ ಪ್ರಶ್ನೆ, ಅಕ್ಟೋಬರ್ 2022ರಲ್ಲಿ ಭಾರತ ಸರ್ಕಾರವು ನ್ಯಾಯಮೂರ್ತಿ ಡ್ಯಾಶ್ ಅವರನ್ನು ಕಾನೂನುಬಾಹಿರ ಚಟುವಟಿಕೆಗಳಿಗೆ ನ್ಯಾಯಾಧೀಕರಣದ ಪೀಠಾಧಿಕಾರಿಯನ್ನಾಗಿ ಪ್ರಿಸೈಡಿಂಗ್ ಆಫೀಸರನ್ನಾಗಿ ನೇಮಿಸಿದೆ ಅಂತ ಹೇಳಿದ್ದಾನೆ. ಸೊ ಇದು ಡೆಡ್ ಕ್ವಶನ್, ಇದನ್ನು ಕೇಳಲ್ಲ. ಬಟ್ ಇದಕ್ಕೆ ಆನ್ಸರ್ ಯಾರು ಅಂದರೆ ದಿನೇಶ್ ಕುಮಾರ್ ಅಂತ ಹೇಳ್ತೀವಿ. ಕಾನೂನು ಬಾಹಿರ ಯಾರು ಅಂದರೆ ದಿನೇಶ್ ಕುಮಾರ್, ಹೀಗೆ ನೆನ್ಪಿಟ್ಕೊಳ್ಳಿ. ಅದಕ್ಕೆ ಆಫೀಸರು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಜಸ್ಟ್ ಕಾನೂನು ಬಾಹಿರ ದಿನೇಶ್ ಕುಮಾರ್ ಅಂತ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹೆಸರಿದ್ರೆ ಕಾನೂನು ಬಾಹಿರ ಏನಾದ್ರು ಮಾಡ್ತಿದ್ದಲ್ಲೋ ನೀನು ಅಂತ ನೆನ್ಪಿಟ್ಕೊಳ್ಳಿ, ದಿನೇಶ್ ಕುಮಾರ್ ನೆನ್ಪಿಡ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರಚನಾತ್ಮಕ ಹೊಂದಾಣಿಕೆ ನೀತಿಗಳನ್ನು ಆರಂಭಿಸಿದ ನಂತರ ಡ್ಯಾಶ್ರಲ್ಲಿ ಅಂತಿಮವಾಗಿ 8ನೇ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತರಲಾಯಿತು ಅಂತ. ಮೀನ್ಸ್
8ನೇ ಪಂಚವಾರ್ಷಿಕ ಯೋಜನೆ ತಂದಿರೋ ವರ್ಷ ಯಾವುದು ಅಂತ ಸಿಂಪಲ್ ಆಗಿ ಕೇಳಿದ್ದಾನೆ. ಸೊ ಮೊದಲನೇ ಪಂಚವಾರ್ಷಿಕ ಯೋಜನೆ ಅಂದರೆ ಏನು? 51ರಿಂದ 56 ಅಂತ ಹೇಳ್ತೀವಿ ಮೊದಲನೇ ಪಂಚವಾರ್ಷಿಕ ಯೋಜನೆ. 2ನೇ ಪಂಚವಾರ್ಷಿಕ ಯೋಜನೆ 56ರಿಂದ 61, 3ನೇ ಪಂಚವಾರ್ಷಿಕ ಯೋಜನೆ 61ರಿಂದ 66, 4ನೇ ಪಂಚವಾರ್ಷಿಕ ಯೋಜನೆ 69ರಿಂದ 74, ಅದಾನಂತರ 5ನೇ ಪಂಚವಾರ್ಷಿಕ ಯೋಜನೆ ಇವಾಗ 74ರಿಂದ 78. ಅದಾದ ನಂತರ ನೆಕ್ಸ್ಟ್ 5 ಆಯಿತು. 6ನೇ ಪಂಚವಾರ್ಷಿಕ ಯೋಜನೆ ಯಾವಾಗ ಅಂದರೆ 80ರಿಂದ 85. 7ನೇ ಪಂಚವಾರ್ಷಿಕ ಯೋಜನೆ ಯಾವಾಗ 85ರಿಂದ 90 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 8ನೇ ಪಂಚವಾರ್ಷಿಕ ಯೋಜನೆ ಯಾವಾಗ 92ರಿಂದ 97. ಆ್ಯಂಡ್ ದೆನ್ 9ನೇ ಪಂಚವಾರ್ಷಿಕ ಯೋಜನೆ ಯಾವಾಗ 97ರಿಂದ 2002. ಸೊ ಹಾಗಾದ್ರೆ ಸೊ ಅನ್ನು ಕಂಟಿನ್ಯೂ ಮಾಡ್ಕೋತ ಹೋಗಿ ನೀವು 5 ವರ್ಷ ಬಂದುಬಿಡುತ್ತೆ ನಿಮಗೆ. ಬಟ್ ಇಲ್ಲಿ ಕನ್ಫ್ಯೂಷನ್ ಆಗ್ತದೆ. ಎಲ್ಲೆಲ್ಲಿ ಕನ್ಫ್ಯೂಷನ್ ಆಗ್ತೀರಾ? ಈ 4ನೇದು ಕನ್ಫ್ಯೂಷನ್ ಆಗ್ತೀರಾ, ಯಾಕಂದರೆ ಇಲ್ಲಿ 3 ವರ್ಷ ಗ್ಯಾಪ್ ಇದೆ. ಮೊದಲ ಯೋಜನಾ ರಜಾವಧಿ ಅಂತ ಕರಿತೀವಿ. ಎಷ್ಟನೇ ಪಂಚವಾರ್ಷಿಕ ಯೋಜನೆ ಆದ ನಂತರ ಮೊದಲ ಯೋಜನಾ ರಜೆ ಕೊಟ್ಟರು ಅಂತ ಕೇಳ್ತಾನೆ. 3ನೇ ಪಂಚವಾರ್ಷಿಕ ಯೋಜನೆಯ ನಂತರ ಮೊದಲ ಯೋಜನಾ ರಜಾವಧಿ ಕೊಡ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ 7ನೇ ಪಂಚವಾರ್ಷಿಕ ಯೋಜನೆ ಆದ ನಂತರ 2ನೇ ಯೋಜನಾ ರಜಾವಧಿ ಕೊಡ್ತಾರೆ. 7ನೇ ಪಂಚವಾರ್ಷಿಕ ಯೋಜನೆ ಆದ ನಂತರ 2 ವರ್ಷ ರಜಾವಧಿ ಕೂಡ ಇರುತ್ತೆ. ಯಾಕಂದರೆ 90ರಿಂದ 92. ಯಾಕಂದರೆ ನಮ್ಮ ಭಾರತ ಹತ್ರ GDPಯಲ್ಲಿ ದುಡ್ಡು ಇರೋದಿಲ್ಲ, ನಮ್ಮ GDP ಹಾಗಾದ್ರೆ ಕುಸಿದು ಹೋಗಿರುತ್ತೆ ಹಾಗೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? 1992 ಅಂತ ಆಗುತ್ತೆ. ಸೊ ಇದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಬಂಡವಾಳಶಾಹಿ ಸಮಾಜದಲ್ಲಿ ಉತ್ಪಾದಿಸಿದ ಸರಕುಗಳನ್ನು ಡ್ಯಾಶ್ ಜನರ ನಡುವೆ ವಿತರಿಸಲಾಗುತ್ತದೆ ಅಂತ ಹೇಳಿದ್ದಾನೆ. ಮೀನ್ಸ್ ಬಂಡವಾಳಶಾಹಿ ಸಮಾಜದಲ್ಲಿ ಲೈಕ್ ಇವಾಗ ಅಮೇರಿಕ ಏನಿದೆ ಅಲ್ವಾ, ಅಮೇರಿಕ ಆಗಿರಲಿ ಆ್ಯಂಡ್ ದೆನ್ ಸ್ವೀಡನ್ ಆಗಿರಲಿ, ಸೊ ಈ ರೀತಿಯ ದೇಶಗಳಲ್ಲಿ ಆ ರೀತಿಯ ಒಂದು ಸಮಾಜದಲ್ಲಿ ಬಂಡವಾಳಶಾಹಿ ಸಮಾಜದಲ್ಲಿ ಉತ್ಪಾದಿಸಿದ ಸರಕುಗಳನ್ನು ಡ್ಯಾಶ್ ಜನರ ನಡುವೆ ವಿತರಿಸಲಾಗುತ್ತದೆ. ಜನರಿಗೆ ಬೇಕು ಎಂಬುದನ್ನು ಆಧರಿಸಿ ಅಲ್ಲ, ಆದರೆ ಖರೀದಿ ಶಕ್ತಿಯನ್ನು ಆಧರಿಸಿ. ಸರಿನಾ? ಮೀನ್ಸ್ ಅಲ್ಲಿ ಹೇಗೆ ಈಗ ಅಮೆರಿಕದಲ್ಲಿ ಜನರಿಗೆ ಏನು ಬೇಕು ಅನ್ನೋದನ್ನು ಅವ್ರು ಕೊಡಲ್ಲ, ಜನರಿಗೆ ಎಷ್ಟು ಶಕ್ತಿ ಇದೆ ಅನ್ನೋದ್ರ ಮೇಲೆ ಅವ್ರು ಮಾರ್ತಾರೆ. ಸರಿಯಾ? ಯಾಕಂದರೆ ಬಂಡವಾಳಶಾಹಿ ಅಂದರೆ ಮೀನ್ಸ್ ಅದು ಹೇಗೆ ಅಂದರೆ ನಾವು ಪ್ರೈವೇಟ್ ಅಂತ ಹೇಳ್ತೀವಿ, ಸಮಾಜವಾದಿ ಅಂತ ಅಂದರೆ ಏನು ಅಂತ ಹೇಳ್ತೀವಿ, ನಾವು ಗೌರ್ಮೆಂಟ್ ಅಂತ ಹೇಳ್ತೀವಿ. ಸೊ ಇವಾಗ ಪ್ರೈವೇಟ್ ಅಂದರೆ ಏನು? ಜಾಸ್ತಿ ನಿನಗೇನು ಬೇಕಾಗಿರುತ್ತೆ ಅದು ನಾನು ಕೊಡ್ತೀನಿ. ಸರಿನಾ? ಕ್ಷಮಿಸಿ, ಸಮಾಜವಾದಿ ಅಂತಂದರೆ ಏನು? ಮೀನ್ಸ್ ಗೌರ್ಮೆಂಟ್ ಏನಂತ ಹೇಳುತ್ತೆ ಅಂದರೆ ಗೌರ್ಮೆಂಟು ಜನರಿಗೆ ಏನು ಬೇಕೋ ಅದು ಕೊಡುತ್ತೆ. ಬಟ್ ಖಾಸಗಿ ಅವರು ಮೀನ್ಸ್ ಈ ಬಂಡವಾಳಶಾಹಿ ಸಮಾಜದಲ್ಲಿ ಏನಂತ ಹೇಳುತ್ತೆ ಅಂದರೆ ನಿಮ್ಮ ಶಕ್ತಿ ಎಷ್ಟಿದೆ, ನೀನು ಎಷ್ಟು ದುಡಿತೀಯಾ, ನೀನು 100 ರೂಪಾಯಿ ಇದೆಯಾ ಅದ್ರ ಮೇಲೆ ನಾನು ಕೊಡ್ತೀನಿ, ನೀನು 1000 ರೂಪಾಯಿ ಇದೆ ಅದ್ರ ಮೇಲೆ ನಾನು ಕೊಡ್ತೀನಿ ಅಂತ ಹೇಳುತ್ತೆ. ಯಾವುದು? ಬಂಡವಾಳಶಾಹಿ ಸಮಾಜ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ 11ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಭಾರತ ಸಂವಿಧಾನದ ಯಾವ ಅನುಚ್ಛೇದಗಳು ಭಾರತದ ಸಂಸತ್ತಿಗೆ ಸಂಬಂಧಿಸಿವೆ ಅಂತ ಕೇಳಿದ್ದಾನೆ. ಭಾರತದ ಸಂಸತ್ತಿಗೆ ಸಂಬಂಧಪಟ್ಟಿರಬೇಕು ಅಂದರೆ ಆ ವಿಧಿಗಳೇನಿದಾವಲ್ವಾ ಈ 5ನೇ ಭಾಗದಲ್ಲಿ ಕಂಡುಬರಬೇಕು. 5ನೇ ಭಾಗ ಎಷ್ಟರಿಂದ ಎಷ್ಟನೇ ವಿಧಿಯವರೆಗೂ ಇದೆ? 52ರಿಂದ 151ನೇ ವಿಧಿಯವರೆಗೂ ಕಂಡುಬರುತ್ತೆ. ಸೊ ಇದರಲ್ಲಿ ಯಾವುದಾದ್ರೂ ವಿಧಿ ಇದಾವ? 40ರಿಂದ 70 ಇದೆ, 40 ಇಲ್ಲ ಅಲ್ಲ, ಇಲ್ಲಿ 52ರಿಂದ ಮುಂದೆ ಬರಬೇಕು, ಇದು ಆಗೋದಿಲ್ಲ. ಆ್ಯಂಡ್ ದೆನ್ 1ರಿಂದ 12 ಅಂತಿದೆ, 1ರಿಂದ 12 ಇದು ಆಗೋದಿಲ್ಲ ಅಲ್ಲ. ಆ್ಯಂಡ್ ದೆನ್ 12ರಿಂದ 40 ಇದು ಕೂಡ ಆಗೋದಿಲ್ಲ, ಯಾಕಂದರೆ ಮೂಲಭೂತ ಹಕ್ಕುಗಳಿದ್ದಾವೆ. ಸೊ ಇಲ್ಲಿ ಉಳಿದಿರೋದು ಒಂದೇ ಒಂದು ಆಪ್ಷನ್ ಯಾವುದು ಅಂದರೆ 79ರಿಂದ 122 ಅಂತ ಹೇಳ್ತೀವಿ. 79ರಿಂದ 122ನೇ ವಿಧಿ ಏನಿದಾವಲ್ವಾ ಸಂವಿಧಾನದ ಅನುಚ್ಛೇದಗಳಲ್ಲಿ ಸಂಸತ್ತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿಯನ್ನು ಒದಗಿಸ್ತವೆ. 79ರಲ್ಲಿ ಏನು ಹೇಳುತ್ತೆ? ಸಂಸತ್ತಿನ ಬಗ್ಗೆ ಹೇಳುತ್ತೆ. ಸಂಸತ್ತಿನಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳುತ್ತೆ. ಸಂಸತ್ತಿನಲ್ಲಿ ಈ ಲೋಕಸಭೆ ಇರುತ್ತೆ, ರಾಜ್ಯಸಭೆ ಇರುತ್ತೆ, ಹಾಗೆ ಇವೆರಡರ ಅವಿಭಾಜ್ಯ ಅಂಗವಾಗಿ ಪ್ರೆಸಿಡೆಂಟ್ ಇರ್ತಾರೆ, ನಮ್ಮ ಭಾರತ ರಾಷ್ಟ್ರಪತಿ ಇರ್ತಾರೆ ಅಂತ ಹೇಳುತ್ತೆ. ಯಾವುದು? 79ನೇ ವಿಧಿ. 80ನೇ ವಿಧಿ ಏನಂತ ಹೇಳುತ್ತೆ? ರಾಜ್ಯಸಭೆಯ ಬಗ್ಗೆ ಹೇಳುತ್ತೆ, ಅದು ಕೂಡ ನಿಮಗೆ ಗೊತ್ತಿರಲಿ. ಅಂದರೆ 81ನೇದು ಏನಂತ ಹೇಳುತ್ತೆ? ಲೋಕಸಭೆಯ ಬಗ್ಗೆ ನಿಮಗೆ ಹೇಳುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಕ್ರಿಕೆಟ್ ಪಂದ್ಯಾವಳಿಯ ಮೊದಲ ಆವೃತ್ತಿಯನ್ನು ಯಾವ ವರ್ಷದಲ್ಲಿ ನಡೆಸಲಾಯಿತು ಅಂತ ಕೇಳಿದಾನೆ. ಮೊದಲ IPL ಆವೃತ್ತಿ ಯಾವ ವರ್ಷ ನಡೆಸಲಾಗಿದೆ? 2008ರಲ್ಲಿ ನಡೆಸಲಾಗಿದೆ. ಬಟ್ IPL ಏನಿದೆ ಅಲ್ವಾ, IPL ಎಂಬುದನ್ನು ಸ್ಥಾಪಿಸಿರುವುದು, IPL ಸಂಸ್ಥೆಯನ್ನು ಸ್ಥಾಪಿಸಿರತಕ್ಕಂತಹ ವರ್ಷ ಯಾವುದು ಅಂತ ಕೇಳ್ತಾನೆ. ಅವಾಗಲೂ ಹೇಳಬೇಕಾಗಿರೋದು 2007 ಸೆಪ್ಟೆಂಬರ್ ಅಂತ ಹೇಳಬೇಕಾಗುತ್ತೆ. ಕ್ವಶನ್ 2ರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಮೀನ್ಸ್ IPL ಸಂಸ್ಥೆ ಪ್ರಾರಂಭ ಆಗಿರತಕ್ಕಂಥ ವರ್ಷ ಯಾವುದು ಅಂತ ಕೇಳಿದ್ರೆ 2007. ಬಟ್ ಈ IPL ಮೊದಲ ಆವೃತ್ತಿ ನಡೆದಿರ್ತಕ್ಕಂಥ ವರ್ಷ ಯಾವುದು ಅಂತ ಕೇಳಿದ್ರೆ 2008. ಇದು ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂದರೆ ಜೈಪುರ್ ಅಂತ ಹೇಳ್ತೀವಿ. ಸರಿನಾ? ಮೀನ್ಸ್ ರಾಜಸ್ಥಾನ್ ರಾಯಲ್ಸ್ ಅಂತ ಹೇಳ್ತೀವಿ. ಮೀನ್ಸ್ ರಾಜಸ್ಥಾನ ತಂಡ ಇದನ್ನು ಗೆದ್ದಿದೆ ಮೊದಲ ಆವೃತ್ತಿಯನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ನಿಮಗೆ ಕೇಳ್ಬೋದು, ಈ BCCI ಯಾವಾಗ ಸ್ಥಾಪನೆಯಾಗಿದೆ ಅಂತ. ಯಾವುದು? BCCI ಸ್ಥಾಪನೆ ಆಗಿರೋದು 1928ರಲ್ಲಿ ಸ್ಥಾಪನೆ ಆಗಿದೆ. IPL ಅನ್ನು ಈ BCCIನೇ ನಡೆಸ್ಕೊಡ್ತದೆ. ಆ್ಯಂಡ್ ದೆನ್ ನಿಮ್ಗೆ ಇನ್ನೊಂದು ಮತ್ತೆ ಪ್ರಶ್ನೆ ಕೇಳ್ಬೋದು, ಏನು ಅಂತ. ಮೊದಲ ಬಾರಿಗೆ ನಮ್ಮ ಇಂಡಿಯನ್ ಹಾಕಿ ತಂಡ ಏನಿದೆಯಲ್ಲ ಅದು ಗೋಲ್ಡ್ ಮೆಡಲ್ ಪಡೀತದೆ ಒಲಿಂಪಿಕ್ಸಲ್ಲಿ. ಅದು ಯಾವ ವರ್ಷ ಅಂತ ಕೇಳ್ತಾನೆ. ಅವಾಗ ನೀವು ಅಗೇನು ಹೇಳಬೇಕಿರೋದು 1928 ಸೈಮಾನ ಯಾವಾಗ ಬರ್ತಕ್ಕಂಥ ವರ್ಷ, ಆವಾಗಲೇ BCCI ಸ್ಥಾಪನೆ ಆಗಿತ್ತು ಅಂತ ಹೇಳಬೇಕಾಗತ್ತೆ. ಸರಿನಾ? ಇದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಡ್ಯಾಶ್ ಎಂದರೆ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಸಮುದಾಯಕ್ಕೆ ಕನಿಷ್ಠ ಮಟ್ಟದಲ್ಲಿ ಜೀವನ ನಡೆಸಲು ಬೇಕಾಗಿರುವಷ್ಟು ಆರ್ಥಿಕ ಸಂಪನ್ಮೂಲಗಳು ಮತ್ತು ಅಗತ್ಯತೆಗಳ
ಕೊರತೆ ಇರುವಂತಹ ಒಂದು ಸ್ಥಿತಿ ಅಥವಾ ಪರಿಸ್ಥಿತಿಯಾಗಿದೆ ಅಂತ ಹೇಳಿದ್ದಾನೆ. ಸರಿನಾ? ಮೀನ್ಸ್ ಅವರಿಗೆ ಎಷ್ಟು ಜೀವನ ನಡ್ಸಕ್ಕೆ ಬೇಕಲ್ವ, ಅದಕ್ಕಿಂತ ಕಡಿಮೆ ಇದೆ ಅಂತೆ. ಸೊ ಅವ್ರನ್ನ ನಾವು ಏನಂತ ಕರಿತೀವಿ? ಅನೈತಿಕ, ನಿರುದ್ಯೋಗ, ಅನಕ್ಷರಸ್ತೆ, ಬಡತನ ಅಂತ ಕರಿತೀವಿ. ಸರಿನಾ? ಮೀನ್ಸ್ ಇವೆಲ್ಲವೂ ಕೂಡ ಹೇಗಾಗಿದೆ ಅಂದರೆ ಈ ಒಂದು ಆಪ್ಷನ್ ಈ ಥರ ಇದೆ ಅಲ್ವಾ. ಸೊ ಇದು ಇಂಗ್ಲೀಷಲ್ಲಿ ಯಾವುದೋ ಒಂದು ವರ್ಡ್ ಇರುತ್ತೆ. ಆ ಇಂಗ್ಲೀಷಲ್ಲಿ ಇರ್ತಕ್ಕಂಥ ವರ್ಡನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಈ ರೀತಿ ಕೆಲವೊಂದು ಟ್ರಾನ್ಸ್ಲೇಟ್ ವರ್ಡ್ಗಳು ಬರ್ತವೆ. ಸೊ ಅದನ್ನೇನು ನೋಡೋದು ಬೇಕಾಗಿಲ್ಲ, ಬಟ್ ಇಲ್ಲಿ ನೀವು ಆಪ್ಷನ್ ಡಿ ನೋಡಿದ್ರೆ ಸಾಕು, ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2023 ಮೇ ತಿಂಗಳಲ್ಲಿ ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರಾಗಿದ್ದ ಪ್ರವೀಣ್ ಸೂದ್ ಅವರನ್ನು ಡ್ಯಾಶ್ನ ಮುಂದಿನ ನಿರ್ದೇಶಕರಾಗಿ ನೇಮಕ ಮಾಡಲಾಗಿತ್ತು ಅಂತ ಹೇಳಿದ್ದಾನೆ. ಈ ಪ್ರವೀಣ್ ಸೂದ್ ಅವರು ಪ್ರಸ್ತುತ ಯಾವುದರ ಮುಖ್ಯಸ್ಥರಾಗಿದ್ದಾರೆ? CBIನ ಮುಖ್ಯಸ್ಥರಾಗಿದ್ದಾರೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ನ ಮುಖ್ಯಸ್ಥರಾಗಿದ್ದಾರೆ. ಆ್ಯಂಡ್ ದೆನ್ FBIನ ಮುಖ್ಯಸ್ಥರು ಯಾರಾಗಿದ್ದಾರೆ ಅಂತ ಕೇಳ್ತಾನೆ. ಕಾಶ್ ಪಟೇಲ್ ಅಂತ ಹೇಳಬೇಕಾಗಿತ್ತು ನಾವು. ಯಾರು? ಕ್ಯಾಶ್ ಅಲ್ಲ, ಕಾಶ್ ಪಟೇಲ್ ಅವರು ನಮ್ಮ ಭಾರತೀಯ ಮೂಲದವರಾಗಿದ್ದಾರೆ. ಇದನ್ನು ಕೂಡ ನೆನಪಿಟ್ಕೊಳ್ಳಿ. FBI ಎಲ್ಲಿ ಕಂಡುಬರುತ್ತೆ? ಅಮೆರಿಕದಲ್ಲಿ ಕಂಡುಬರ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ, ಒಂದು ತನಿಖಾ ಸಂಸ್ಥೆ ಆಗಿದೆ. ಹಾಗೆ CRPF ಎಲ್ಲಿ ಕಂಡುಬರುತ್ತೆ? ನಮ್ಮ ಇಂಡಿಯಾದಲ್ಲಿ ಕಂಡುಬರುತ್ತೆ. ಇಂಡಿಯಾದ CRPFನ ಪ್ರಸ್ತುತ ಮುಖ್ಯಸ್ಥರು ಯಾರು ಅಂತ ಹೇಳ್ತೀವಿ? ಜ್ಞಾನೇಂದ್ರ ಪ್ರತಾಪ್ ಸಿಂಗ್ ಅಂತ ಹೇಳ್ತೀವಿ. ಸರ್, ಇವ್ರ ಹೆಸರು ಕೂಡ ನೆನಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ವಿಶ್ವ ಬ್ಯಾಂಕಿನ ಪ್ರಸ್ತುತ ಮುಖ್ಯಸ್ಥರು ಯಾರಿದ್ದಾರೆ? ಅಜಯ್ ಬಂಗಾ ಇದ್ದಾರೆ, ಅವರು ಕೂಡ ಇಂಡಿಯಾನೇ ಆಗಿದ್ದಾರೆ, ಅಜಯ್ ಬಂಗಾ. ಆ್ಯಂಡ್ ದೆನ್ ಪ್ರವೀಣ್ ಸೂದ್ ಅವರ 1 ವರ್ಷದ ಅವಧಿಯನ್ನು ಹೆಚ್ಚಿಸಲಾಗಿದೆ. ಮೀನ್ಸ್ ಅವ್ರದ್ದು ಇವಾಗಲೇ ರಿಟೈರ್ಮೆಂಟ್ ಆಗಬೇಕಾಗಿತ್ತು. ಅವರು ಮೀನ್ಸ್ ಆ ಅಧ್ಯಕ್ಷ ಸ್ಥಾನದಿಂದ, ಏನಂತ ಹೇಳ್ತೀವಿ, ಮಹಾನಿರ್ದೇಶಕ ಸ್ಥಾನದಿಂದ, ಈ CBI ಮಹಾನಿರ್ದೇಶಕ ಸ್ಥಾನದಿಂದ ಅವರು ಇಳಿಬೇಕಾಗಿತ್ತು. ಬಟ್ ಏನು ಮಾಡಿದ್ದಾರೆ, ಅವರಿಗೆ 1 ವರ್ಷ ಮುಂದೂಡಿದ್ದಾರೆ ನಮ್ಮ ಸಂಸತ್ತು. ಅದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ FBI ಯಾರು? ಕಾಶ್ ಪಟೇಲ್ ಅಂತ ಹೇಳ್ತೀವಿ. ಇದು ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ನಮ್ಮ ಭಾರತೀಯ ಮೂಲದವರು ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹಾರ್ನ್ಬಿಲ್ ಉತ್ಸವವನ್ನು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾನೆ. ಹಾರ್ನ್ಬಿಲ್ ಉತ್ಸವ ಯಾವ ಒಂದು ಚಿಕ್ಕ ಮಗು ಕೇಳಿದ್ರೆ ಹೇಳುತ್ತೆ ಯಾವುದು? ನಾಗಾಲ್ಯಾಂಡ್ ರಾಜ್ಯ ಅಂತ. ಈ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಈ ಹಾರ್ನ್ಬಿಲ್ ಉತ್ಸವ ಆಚರಿಸ್ತಾರೆ. ಯಾವ ಒಂದು ದಿನಾಂಕದಂದು ಆಚರಿಸ್ತಾರೆ ಅಂತ ಕೇಳ್ತಾನೆ. ಡಿಸೆಂಬರ್ 1ರಿಂದ 10ನೇ ತಾರೀಕಿನವರೆಗೂ ಈ ಒಂದು ಹಬ್ಬ ಪ್ರತಿ ವರ್ಷ ಆಚರಿಸಲಾಗ್ತದೆ. ಯಾಕೆ ಸರ್ ಅವತ್ತೇ ಆಚರಿಸ್ತಾರೆ? ಸರ್, ನಾವು ನವೆಂಬರ್ 1ಕ್ಕೆ ಒಂದಿನ ಜೆಂಡಾ ಹಾರಿಸಿ ಜೈ ಹಿಂದ್ ಅಂತೀವಿ, ಜೈ ಕರ್ನಾಟಕ ಮಾತೆ ಅಂತೀವಿ. ಆ್ಯಂಡ್ ದೆನ್ ಕನ್ನಡವನ್ನು ಮಾತಾಡಿ ಅಂತ ಹೇಳ್ತೀವಿ. ಬಟ್ ನಾವೇ ಕನ್ನಡವನ್ನು ಮಾತಾಡಲ್ಲ. ಬಟ್ ಅವ್ರು ಹಾಗಲ್ಲ, ನಾಗಾಲ್ಯಾಂಡ್ ಅವರು ಫುಲ್ ಬ್ರಿಲಿಯಂಟ್. ಅವರು ಒಂದೇ ದಿನ ಯಾಕಪ್ಪ ನಾನು ಸೆಲೆಬ್ರೇಟ್ ಮಾಡಬೇಕು, 10 ದಿನ ಸೆಲೆಬ್ರೇಟ್ ಮಾಡ್ತೀನಿ ನಾನು, ನನ್ನ ರಾಜ್ಯ ಸೃಷ್ಟಿಯಾಗಿರ್ತಕ್ಕಂಥ ದಿನ ಅದು ಅಂತ ಹೇಳ್ತಾರೆ. ಸೊ 1963 ಡಿಸೆಂಬರ್ 1ನೇ ತಾರೀಕಿನಂದು ನಾಗಾಲ್ಯಾಂಡ್ ರಾಜ್ಯ ಎಂಬುದು ರಚನೆ ಆಗ್ತದೆ. ಸೊ ಆ ರಚನೆ ಆಗಿರ್ತಕ್ಕಂಥ ಒಂದು ವಿಶೇಷ ದಿನದಂದು ಈ ನಾಗಾ ಟ್ರೈಬ್ ಅವರು ಹಾರ್ನ್ಬಿಲ್ ಉತ್ಸವವನ್ನು ಆಚರಿಸ್ತಾರೆ. ಸರಿನಾ? ಹಬ್ಬಗಳ ಹಬ್ಬ ಅಂತ ಕರಿತೀವಿ, ಫೆಸ್ಟ್ ಆಫ್ ಫೆಸ್ಟಿವಲ್ ಅಂತ ಕರಿತೀವಿ. ಎಲ್ಲವೂ ಕೂಡ ಇರ್ತಕ್ಕಂಥ ಒಂದು ಹೆಸರು ಯಾರಿಗೆ ಅಂದರೆ ಇದೇ ಒಂದು ಹಾರ್ನ್ಬಿಲ್ ಅವರಿಗೆ. ಸರಿನಾ? ಹಾರ್ನ್ಬಿಲ್ ಉತ್ಸವಕ್ಕೆ ಅದನ್ನು ಏನಂತ ಹೇಳ್ತೀವಿ? ಗ್ರೇಟ್ ಹಾರ್ನ್ಬಿಲ್ ಉತ್ಸವ ಅಂತ ಕರಿತೀವಿ. ಹಾಗೆ ಗ್ರೇಟ್ ಹಾರ್ನ್ಬಿಲ್ ಅಂತಕ್ಕಂತಹ ಪಕ್ಷಿ ಯಾವ ರಾಜ್ಯದ ಪಕ್ಷಿಯಾಗಿದೆ ಅಂತ ಕೇಳ್ತಾರೆ. ಅವಾಗ ನೀವು ಹೇಳಬೇಕಾಗಿರೋದು ಅರುಣಾಚಲ ಪ್ರದೇಶ. ಆ್ಯಂಡ್ ದೆನ್ ಕೇರಳದ ರಾಜ್ಯ ಪಕ್ಷಿ ಯಾವುದು ಅಂದರೆ ಹಾರ್ನ್ಬಿಲ್ ಪಕ್ಷಿ ಅಂತ ಹೇಳ್ತೀವಿ. ಸರಿ, ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಈ ಪಕ್ಕೆಪಗ ಹಾರ್ನ್ಬಿಲ್ ಎಂಬ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ ಅಂತ ಕೇಳ್ತಾನೆ. ಹಾಗೆ ನೀವು ಹೇಳಬೇಕಾಗಿರೋದು ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್ ಅಲ್ಲ. ನಾಗಾಲ್ಯಾಂಡಲ್ಲಿ ಜಸ್ಟ್ ನಿಮಗೆ ಹಾರ್ನ್ಬಿಲ್, ಬಟ್ ಪಕ್ಕೆಪಗೋ ಹಾರ್ನ್ಬಿಲ್ ಎಂಬ ಉತ್ಸವವನ್ನು ಅರುಣಾಚಲ ಪ್ರದೇಶದಲ್ಲಿ ಆಚರಣೆ ಮಾಡ್ತಾರೆ ಅಂತ ನೀವು ಹೇಳಬೇಕಾಗುತ್ತೆ. ಇದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನಿಮಗೆ ಇನ್ನೊಂದು ಕೇಳೋದು ಏನು ಅಂದರೆ, ಸ್ವಲ್ಪ ಡೆಪ್ತಲ್ಲಿ ಕೇಳೋ ಪ್ರಶ್ನೆಗಳಿಗೆ, ಲೈಕ್ CGL ಅಲ್ಲಿ ಮತ್ತು CHS ಮತ್ತು MTS ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಂದರೆ, ಹಾರ್ನ್ಬಿಲ್ ಉತ್ಸವವನ್ನು ಯಾವ ಒಂದು ಹಳ್ಳಿಯಲ್ಲಿ ಆಚರಣೆ ಮಾಡ್ತಾರೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋದು ಕಿಸ್ಮಾ ಅಂತ. ಸರಿನಾ? ಆ ಕಿಸ್ಮಾ ಎಂಬ ಒಂದು ಹಳ್ಳಿಯಲ್ಲಿ ಈ ಹಾರ್ನ್ಬಿಲ್ ಉತ್ಸವವನ್ನು ಆಚರಣೆ ಮಾಡ್ತಾರೆ. ಇದು ಕೂಡ ನಿಮಗೆ ಗೊತ್ತಿರಲಿ. ಬಟ್ ಹಾಗೆ ಈ ನಾಗಾಲ್ಯಾಂಡ್ ಯಾವಾಗ ರಚನೆ ಆಯಿತು ಅದು ಕೂಡ ಗೊತ್ತಿರಲಿ ನಿಮಗೆ. 1963 ಡಿಸೆಂಬರ್ 1ನೇ ತಾರೀಕಿನಂದು. ಹಾಗಾದರೆ ಎಷ್ಟನೇ ತಿದ್ದುಪಡಿಯ ಮೂಲಕ ಇದು ರಚನೆ ಆಯಿತು ಅಂತ ಯಾರಾದರೂ ಕಮೆಂಟ್ ಮಾಡ್ಬೋದಾ? ಓಕೆ, ಕಮೆಂಟ್ ಮಾಡಿ ನೋಡೋಣ. ಆ್ಯಂಡ್ ದೆನ್ ನೆಕ್ಸ್ಟ್ ಮಿಜೋರಾಂ ನಿಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ದೆನ್ ರೀಸೆಂಟಾಗಿ 356 ಆರ್ಟಿಕಲ್ ಯಾವ ಒಂದು ರಾಜ್ಯದ ಮೇಲೆ ಹೇರಲಾಗಿತ್ತು? ಮಣಿಪುರ ರಾಜ್ಯದ ಮೇಲೆ. ಆ್ಯಂಡ್ ದೆನ್ ಅಸ್ಸಾಂನ ಪ್ರಸ್ತುತ ಗವರ್ನರ್ ಯಾರಾಗಿದ್ದಾರೆ? ಲಕ್ಷ್ಮಣ ಆಚಾರ್ಯ ಅವರಾಗಿದ್ದಾರೆ. ಅದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯದ ಸರ್ಕಾರವು ಬುಡಕಟ್ಟು ಗ್ರಾಮಗಳನ್ನು ಮುಖ್ಯ ರಸ್ತೆಗಳೊಂದಿಗೆ ಸಂಪರ್ಕಿಸುವ ಸಲುವಾಗಿ ಭಗವಾನ್ ಬಿರ್ಸಾ ಮುಂಡಾ ಜೋಡಾ ರಸ್ತೆ ಎಂಬ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಅಂತ? ಸೊ ಪುಣ್ಯಕ್ಕೆ ಇಲ್ಲಿ ಜಾರ್ಖಂಡ್ ಅಂತ ಕೊಟ್ಟಿಲ್ಲ. ಜಾರ್ಖಂಡ್ ಅಂತ ಕೊಟ್ಟರೆ ಎಲ್ಲರೂ ಕೂಡ ಜಾರ್ಖಂಡ್ ಹಾಕೋದು ಸಾಕಷ್ಟು ಶತಸಿದ್ಧ ಅದು. ಸೊ ಇಲ್ಲಿ ಬಿಹಾರ್ ಅಂತ ಕೊಟ್ಟಿದ್ದಾನೆ. ಬಿಹಾರ ಸ್ವಲ್ಪ 50% ಇಲ್ಲಿ ಆನ್ಸರ್ ಹೋಗಿರುತ್ತೆ. ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಮಹಾರಾಷ್ಟ್ರ ಅಂತ ಹೇಳ್ತೀವಿ. 2023ರಲ್ಲಿ ತರ್ತಾರೆ ಈ ಸ್ಕೀಮನ್ನು ಮಹಾರಾಷ್ಟ್ರದಲ್ಲಿ. ಬಟ್ ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಯಾಕಂದರೆ ಸ್ಕೀಮ್ ಇವಾಗ ಹಳೇದಾಗಿದೆ. ನೆನಪಿಟ್ಕೊಳ್ಳೋದು ಬೇಕಾಗಿಲ್ಲ. ಬಟ್ ಇನ್ ಸ್ವಲ್ಪ ಹಾಟ್ ಫೇವ್ರೇಟ್ ಆಗಿ ಹಾಟ್ ಟಾಪಿಕಲ್ಲಿ ಇರತಕ್ಕಂಥ ಒಂದು ಸ್ಕೀಮ್ ಯಾವುದು ಅಂದರೆ ಈ CM ಮುಖ್ಯಮಂತ್ರಿ ನಿಯತ್ ಮೊಯ್ನಾ ಅಂತ. ಸರಿನಾ? ನಿಜತ್ ಮೊಯ್ನಾ ಎಂಬ ಸ್ಕೀಮ್ ಯಾವ ರಾಜ್ಯದಲ್ಲಿ ಜಾರಿಗೆ ತರಲಾಗಿದೆ ಅಂತ ಕೇಳ್ಬೋದು ನಿಮಗೆ. ಸರಿನಾ? ಮೀನ್ಸ್ ಈ ಸ್ಕೂಲ್ ಗರ್ಲ್ಸ್ ಇರೋದಾರಲ್ಲ, ಒಟ್ಟಿನಲ್ಲಿ ಗರ್ಲ್ಸ್ ಸಲುವಾಗಿ ತಂದಿರತಕ್ಕಂಥ ಸ್ಕೀಮ್ ಇದು ತಂದಿರತಕ್ಕಂಥ ಸ್ಕೀಮ್ ಯಾವುದು ಅಂದರೆ ಅಸ್ಸಾಂ ರಾಜ್ಯ ತಂದಿದೆ. ಇದು ಇಂಪಾರ್ಟೆಂಟ್ ಇದೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಪಿಂಕ್ ಇ ರಿಕ್ಷಾ ಅನ್ನೋದು ಅದು ಯಾವ ರಾಜ್ಯ ತಂದಿದೆ ಅಂದರೆ ಈ ಮಹಾರಾಷ್ಟ್ರ ರಾಜ್ಯನೇ ತಂದಿದೆ. ಅದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ,
ಭಾರತೀಯ ಸಂವಿಧಾನದಲ್ಲಿರುವ ಈ ಕೆಳಗಿನ ಯಾವ ಅನುಚ್ಛೇದವು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದೆ? ಮೂಲಭೂತ ಕರ್ತವ್ಯ ಅಂದರೆ ಎಷ್ಟರಿಂದ ಎಷ್ಟನೇ ವಿಧಿಗಳು ಹೇಳ್ತದೆ? 4ನೇ ಭಾಗದಲ್ಲಿ ಹೇಳುತ್ತದೆ. ಹಾಗೆ ನೋಡೋದಾದರೆ 36ರಿಂದ 51ನೇ ವಿಧಿವರೆಗೂ ಹೇಳುತ್ತೆ. ಸೊ 51 ಓಕೆ, ಇದನ್ನು ತೆಗಿಯೋಕ್ಕಾಗತ್ತೆ ನಮಗೆ, ಯಾಕಂದರೆ ಇದನ್ನು ಹೊರತಾಗಿದೆ. ಸೊ ಇದನ್ನು ನಾವು ಮೇರೇಜ್ ಮಾಡಿಬಿಟ್ರೆ ಉಳಿದಿರೋದು ಯಾವುದು? ಯಾವ ಅನುಚ್ಛೇದವು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದೆ? ಮೂಲಭೂತ ಕರ್ತವ್ಯ ಅಂತ ಕೇಳಿದಾನೆ. ಕ್ಷಮಿಸಿ, ನಾನು ರಾಜನೀತಿ ನಿರ್ದೇಶಕ ತತ್ವಗಳು ಅಂತ ಕನ್ಫ್ಯೂಷನ್ ಆದೆ. ಇಲ್ಲಿ ಮೂಲಭೂತ ಕರ್ತವ್ಯಗಳು 51A ವಿಧಿಯಲ್ಲಿ ಸಂಬಂಧಪಟ್ಟಿದ್ದಾವೆ. ರಾಜನೀತಿ ನಿರ್ದೇಶಕ ತತ್ವಗಳು ಅಂತ ಅವಾಗ ನಾವು ಹೇಳ್ತೀವಿ 36ರಿಂದ 51. ಕ್ಷಮಿಸಿ, ಮಿಸ್ಟೇಕ್ ಆಯಿತು. ಸೊ 36ರಿಂದ 51 ಈ ರಾಜನೀತಿ ನಿರ್ದೇಶಕ ತತ್ವಗಳು. ಸೊ 1ನೇ ಭಾಗ ಯಾವುದು ಅಂತಂದರೆ ನಮ್ಮ ಭಾರತ ಭೂಪ್ರದೇಶ ಅಂತ ಹೇಳ್ತೀವಿ. 1ರಿಂದ 4ನೇ ವಿಧಿಗಳು ಕಂಡುಬರ್ತವೆ. ಹಾಗೆ 5ರಿಂದ 11ನೇ ವಿಧಿಗಳು ಪೌರತ್ವದ ಬಗ್ಗೆ ಕಂಡುಬರ್ತವೆ. 2ನೇ ಭಾಗ. ಹಾಗೆ 3ನೇ ಭಾಗ ಮೂಲಭೂತ ಹಕ್ಕುಗಳ ಬಗ್ಗೆ ಕಂಡುಬರುತ್ತೆ. 12ರಿಂದ 35ನೇ ವಿಧಿ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ 36ರಿಂದ 51ನೇ ವಿಧಿ ಬಗ್ಗೆ ಹೇಳೋದು ಯಾವುದು ಅಂತಂದರೆ 4ನೇ ಭಾಗ. ಅದರಲ್ಲಿ ಹೇಳೋದು ಯಾವುದು ಅಂದರೆ ರಾಜನೀತಿ ನಿರ್ದೇಶಕ ತತ್ವಗಳು ಅಂತ ನಾವು ಹೇಳ್ತೀವಿ. ಆ್ಯಂಡ್ ದೆನ್ 4A ಭಾಗ ಇದ್ರ ಬಗ್ಗೆ ಹೇಳುತ್ತೆ. ಈ ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳುತ್ತೆ. ಟೋಟಲ್ ಎಷ್ಟು ಮೂಲಭೂತ ಕರ್ತವ್ಯಗಳಿದ್ದಾವೆ? 11 ಮೂಲಭೂತ ಕರ್ತವ್ಯಗಳಿದ್ದಾವೆ. ಈ ಮೂಲಭೂತ ಕರ್ತವ್ಯವನ್ನು ಯಾವೊಂದು ವರ್ಷ ಜೋಡಿಸಲಾಯಿತು ಅಂತ ಕೇಳ್ತಾನೆ? 1976ರಲ್ಲಿ ಇದನ್ನು 42ನೇ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡ್ತಾರೆ. ಯಾರು ಸೇರ್ಪಡೆ ಮಾಡ್ತಾರೆ? ಇದನ್ನು ಸೇರ್ಪಡೆ ಮಾಡಲಿಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು, ಅಥವಾ ಇದನ್ನು ರಷ್ಯಾದಿಂದ ತಂದಿರತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ತಾನೆ? ಅವಾಗ ನೀವು ಹೇಳಬೇಕಿರೋದು ಸರ್ದಾರ್ ಸ್ವರ್ಣ ಸಿಂಗ್ ಅಂತ ಹೇಳಬೇಕಾಗುತ್ತೆ. ಸರ್, ಇದು ಕೂಡ ನಿಮಗೆ ಗೊತ್ತಿರಲಿ ಕೇಳ್ಬೋದು. ಅಂದರೆ 50ನೇ ವಿಧಿ ಏನಂತ ಹೇಳುತ್ತೆ? ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಬೇರೆ ಮಾಡೋದ್ರ ಬಗ್ಗೆ ಹೇಳುತ್ತೆ. ಹಾಗೆ ಆಸ್ತಿಯ ಹಕ್ಕು ಪ್ರಸ್ತುತ ಯಾವ ಒಂದು ವಿಧಿಯಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ? 300A ವಿಧಿಯಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ನಾವು ಇವಾಗ ಯಾವುದೋ ಒಂದು ಹೆರಿಟೇಜ್ಗೆ, ಮೀನ್ಸ್ ಏನು ಓಲ್ಡ್ ಹೆರಿಟೇಜ್ಗಳು ಇರ್ತಾವಲ್ವ, ಲೈಕ್ ಹಂಪಿಗಳು, ಆ ರೀತಿ ಸ್ಮಾರಕಕ್ಕೆ ಹೋದಾಗ ನಾವು ಅಲ್ಲಿ ಯಾವುದೂ ಕೂಡ ಹಾನಿ ಮಾಡಬಾರ್ದು ಅಂತ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ 49ನೇ ವಿಧಿ ಅಂತ ಹೇಳ್ತೀವಿ. ಇದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 18ನೇ ಪ್ರಶ್ನೆ. ಮೆಗಾಸ್ಥಾನಿಸನು ಪಾಟಲಿಪುತ್ರದ ಬಗ್ಗೆ ಬರೆಯುತ್ತಾ ಅದೊಂದು ಬೃಹತ್ತಾದ ಗೋಡೆಯಿಂದ ಸುತ್ತುವರೆದಿದ್ದ ದೊಡ್ಡವಾದ ಮತ್ತು ಸುಂದರವಾದ ನಗರವಾಗಿತ್ತು ಮತ್ತು ಅದು 570 ಗೋಪುರಗಳು ಮತ್ತು 64 ದ್ವಾರಗಳನ್ನು ಹೊಂದಿತ್ತೆಂದು ಹೇಳಿದ್ದಾನೆ. ಸರಿನಾ? ಎಷ್ಟು ಅಂದರೆ 570 ಗೋಪುರಗಳು, ಇದು ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ 64 ದ್ವಾರಗಳು ಕೂಡ ಇಂಪಾರ್ಟೆಂಟ್ ಇದ್ದಾವೆ. ಹಾಗೆ ಇದೇ ಮೆಗಾಸ್ಥಾನಿಸ್ ಏನಿದಾನಲ್ವಾ, ಈ ಮೆಗಾಸ್ಥಾನಿಸ್ ನಮ್ಮ ಭಾರತದಲ್ಲಿ ವರ್ಗಗಳನ್ನು ಮಾಡ್ತಾನೆ. ಎಷ್ಟು ವರ್ಗಗಳನ್ನಾಗಿ ಮಾಡ್ತಾನೆ ಅಂತ ಕೇಳ್ತಾನೆ? ಅವಾಗ ನೀವು ಹೇಳಬೇಕಾಗಿರೋದು 7 ವರ್ಗಗಳು ಅಂತ. ಗೋಪುರಗಳ ಎಷ್ಟು? 570 ಗೋಪುರಗಳು. ದ್ವಾರಗಳೆಷ್ಟು? 64 ದ್ವಾರಗಳು ಅಂತ ಹೇಳ್ತೀವಿ. 8 ಸ್ಕ್ವೇರ್ 8 64 ಅಲ್ವಾ? ಕರೆಕ್ಟ್ ಇದೆಯಲ್ಲ? ಓಕೆ, ಕರೆಕ್ಟ್ ಇದೆ. ಸೊ ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಯುವ ಬಂಗಾಳದ ಚಳುವಳಿಗೆ ಸಂಬಂಧಿಸಿದವರು ಅಂತ ಕೇಳಿದಾನೆ? ಇದು 6th ಬುಕ್ಕಲ್ಲಿ ಇದೆ ಅನ್ಸುತ್ತೆ, ಐ ಥಿಂಕ್ 6th ಬುಕ್ಕಲ್ಲಿ ಎಕ್ಸಾಕ್ಟ್ಲಿ ಫಸ್ಟ್ ಚಾಪ್ಟರ್ ಇರಬೇಕು ಅಲ್ವಾ? ಸೋಷಿಯಲ್ ಸೈನ್ಸ್ 6th ಬುಕ್ ಫಸ್ಟ್ ಚಾಪ್ಟರ್. ಸೊ ಯುವ ಬೆಂಗಾಲ್ ಮೂವ್ಮೆಂಟ್ ಅಥವಾ ಯುವ ಬೆಂಗಾಳಿ ಚಳುವಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು, ಅದರ ನೇತೃತ್ವ ವಹಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ತಾನೆ? ಹೆನ್ರಿ ಡಿರೋಜಿಯೋ ಅಂತ ಹೇಳ್ತೀವಿ. ಸರ್ನ ಹೆನ್ರಿ ಡಿರೋಜಿಯೋ. ಆ್ಯಂಡ್ ದೆನ್ ವುಡ್ಸ್ ಡಿಸ್ಪ್ಯಾಚ್ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು? ಚಾರ್ಲ್ಸ್ ವುಡ್ ಅಂತ ಹೇಳ್ತೀವಿ. ಸರ್ನ ಇದು ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಆಯ್ಕೆಗಳಲ್ಲಿ ಕೊಟ್ಟಿರುವ ಡ್ಯಾಶು 2011ರ ಜನಗಣತಿಯ ಪ್ರಕಾರ ಅತ್ಯಧಿಕ ಸಾಕ್ಷರತಾ ದರವನ್ನು ಹೊಂದಿರತಕ್ಕಂಥ ರಾಜ್ಯವಾಗಿದೆ ಅಂತ ಹೇಳಿದಾನೆ. ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು? ಕೇರಳ ರಾಜ್ಯ. ಸೆಕೆಂಡ್ ಯಾವುದು? ಈ ಲಕ್ಷದ್ವೀಪ ಅಂತ ಹೇಳ್ತೀವಿ. ಥರ್ಡ್ ಯಾವುದು? ಮಿಜೋರಾಮ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇಲ್ಲಿ ಬಂದಿರತಕ್ಕಂಥ ಆಪ್ಷನಲ್ಲಿ ಯಾವುದಾಗಿದೆ? ಲಕ್ಷದ್ವೀಪ ಆಗಿದೆ. ಯಾಕೆಂದರೆ ರಾಜಸ್ಥಾನ ಅಲ್ಲ, ಬಿಹಾರ ಅಲ್ಲ, ಬಿಹಾರ ಅಂತೂ ಎಲ್ಲದಕ್ಕಿಂತ ಲಾಸ್ಟ್ ಇದೆ. ಸರಿನಾ? ಸೊ ಈ ಸಾಕ್ಷರತೆಯಲ್ಲಿ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಬಿಹಾರ ರಾಜ್ಯ. ಆ್ಯಂಡ್ ದೆನ್ ನಿಮಗೆ ಏನಾದರೂ ಪ್ರಸ್ತುತ ಅಂತ ಕೇಳಿದ್ರೆ, ಪ್ರಸ್ತುತ ಅತಿ ಹೆಚ್ಚು ಸಾಕ್ಷರತೆ ದರವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಗೋವಾ ರಾಜ್ಯ. ಸರ್, ಮಿಜೋರಾಂ ರಾಜ್ಯ ಅಲ್ವಾ ಸರ್? ಅಲ್ಲ ಸರ್, ಯಾಕಂದರೆ ಮಿಜೋರಾಂ ರಾಜ್ಯ 95 ಅಲ್ವಾ? 96 ಅಷ್ಟು ಪರ್ಸೆಂಟೇಜನ್ನು ದಾಖಲಿಸಿದೆ ಈ ಉಲ್ಲಾಸ್ ಸ್ಕೀಮ್ ಅಡಿಯಲ್ಲಿ. ಬಟ್ ಈ ಗೋವಾ ಏನಿದೆ ಅಲ್ವಾ, 100% ಸಾಕ್ಷರತೆ ದರವನ್ನು ಹೊಂದಿದೆ. ಸೊ ಟೋಟಲಿ ಅತಿ ಹೆಚ್ಚು ಮೀನ್ಸ್ ಸಂಪೂರ್ಣ ಸಾಕ್ಷರತೆ ದರವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು 2025ರಲ್ಲಿ ಅಂತ ಕೇಳ್ತಾನೆ? ಅವಾಗ ನೀವು ಹೇಳಬೇಕಿರೋದು ಫಸ್ಟ್ ಮಿಜೋರಾಂ ರಾಜ್ಯ ಅಂತ, ಸೆಕೆಂಡ್ ಯಾವುದು ಅಂತ ಕೇಳ್ತಾನೆ? ಗೋವಾ ಅಂತ ಹೇಳಬೇಕಾಗುತ್ತೆ. ಥರ್ಡ್ ಯಾವುದು ಅಂತ ಕೇಳ್ತಾನೆ? ತ್ರಿಪುರ ಅಂತ ಹೇಳಬೇಕಾಗುತ್ತೆ. ಫೋರ್ತ್ ಯಾವುದು ಅಂತ ಕೇಳ್ತಾನೆ? ಲಡಾಖ್ ಅಂತ ಹೇಳಬೇಕಾಗುತ್ತೆ. ಫಿಫ್ತ್ ಯಾವುದು ಅಂತ ಕೇಳ್ತಾನೆ? ಅವಾಗ ನೀವು ಹೇಳಬೇಕಾಗಿರೋದು ಹಿಮಾಚಲ್ ಪ್ರದೇಶ ಅಂತ. ಸರೇನು ಸರ್? ಇಲ್ಲಿ ನೋಡಿದ್ರೆ ಗೋವಾ ಅಂತ, ಇಲ್ಲಿ ಸೆಕೆಂಡ್ ಹೇಳಿದ್ರೆ, ಇಲ್ಲಿ ನೋಡಿದ್ರೆ ಫಸ್ಟ್ ಅಂತ ಹೇಳ್ತೀರಾ? ಸಂಪೂರ್ಣ ಸಾಕ್ಷರತೆ ದರ ಯಾವುದು ಅಂದರೆ ಮಿಜೋರಾಂ ರಾಜ್ಯ ಫಸ್ಟ್. ಬಟ್ 100% ಅಂತ ಏನಾದರೂ ವರ್ಡ್ ಮೆನ್ಷನ್ ಮಾಡಿದ್ರೆ ಅವಾಗ ನೀವು ಹೇಳಬೇಕಾಗಿರೋದು ಗೋವಾ ರಾಜ್ಯ ಅಂತ. ಸರಿನಾ? ಇದು ಕೂಡ ನಿಮ್ಗೆ ಗೊತ್ತಿರಲಿ. ಹಾಗೆ ಯಾವ ಕೇಂದ್ರಾಡಳಿತ ಪ್ರದೇಶ ಸಂಪೂರ್ಣ ಸಾಕ್ಷರತೆ ದರವನ್ನು ಹೊಂದಿದೆ 2025ರಲ್ಲಿ ಅಂತ ಕೇಳ್ತೀನಿ? ಅವಾಗ ನೀವು ಹೇಳಬೇಕಾಗಿರೋದು ಲಡಾಖ್ ಅಂತಲೇ ಹೇಳಬೇಕಾಗತ್ತೆ. ಲಡಾಖ್ನ ಪ್ರಸ್ತುತ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಾರೆ ಕವಿಂದರ್ ಗುಪ್ತಾ ಅವರು. ಸರಿನಾ? ಕವಿಂದರ್ ಗುಪ್ತಾ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ರೀಸೆಂಟಾಗಿ ಇವ್ರ ನೇಮಕವಾಗಿದೆ. ಆ್ಯಂಡ್ ದೆನ್ ಈ ಅಶೋಕ್ ಗಜಪತಿ ಯಾವ ರಾಜ್ಯದ್ದು? ಇಲ್ಲೇ ಇದ್ದಾರಲ್ಲ, ಗೋವಾ ಇದೆಯಲ್ಲ. ಓಕೆ, ಗೋವಾದು ಅಶೋಕ್ ಗಜಪತಿ. ಆ್ಯಂಡ್ ದೆನ್ ಹರಿಯಾಣದು ಹಾಶಿಮ್ ಅಂತ ಹೇಳ್ತೀವಿ. ಸರಿನಾ? ಹಾಶಿಮನವರು. ಈ ಇವು ಮೂರನ್ನು ಕೂಡ ರೀಸೆಂಟಾಗಿ ನಮ್ಮ ರಾಷ್ಟ್ರಪತಿಯಾಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು ನೇಮಕವನ್ನು ಮಾಡಿದ್ದಾರೆ. ಸೊ ಇವ್ರು 3 ಹೆಸರು ನೆನ್ಪಿಟ್ಕೊಳ್ಳಿ. ಕವೀಂದ್ರ ಗುಪ್ತಾ. ಲಡಾಖಲ್ಲಿ ನಾವು ಏನು ಮಾಡ್ತೀವಿ? ಕವಿ ರೀತಿ ಬರ್ಕೋದು ಕೊಡ್ತೀವಿ. ಸೊ ಕವೀಂದ್ರ ಗುಪ್ತಾ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಅಶೋಕ್ ಗಜಪತಿ
ಅಶೋಕ, ಗಜಪತಿಯ ಗರ್ವಭಂಗ ಎಲ್ಲಿ ಆಗುತ್ತೆ? ಗೋವಾದಲ್ಲೇ ಆಗುತ್ತೆ. ಜಿ ಫಾರ್ ಗಜಪತಿ, ಜಿ ಫಾರ್ ಗೋವಾ ಅಂತ ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ ಆ್ಯಂಡ್ ದೆನ್ ಇಲ್ಲಿ ಹಾಶಿಮ್ ಅಂತ ನಿಮ್ಗೆ ಹರಿಯಾಣ ಹಾಶಿಮ್ ಅಂತ ನೆನ್ಪಿಟ್ಕೊಳ್ಳಿ, ಸರಿನಾ? ಅದು ಹಾಶಿಮ್ ಅಲ್ಲ, ಆ್ಯಕ್ಚುಲಿ ಆಶಿಮ್ ಅಂತ ಇದೆ ಅದು, ಬಟ್ ನಮ್ಮ ಪ್ರೊನೌನ್ಸಿಯೇಷನ್ ಹೇಗಾದ್ರೂ ಮಾಡ್ಕೊಂಡು ನೆನ್ಪಿಟ್ಕೋಬೇಕಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್, ಈಶಾನ್ಯ ರಾಜ್ಯಗಳಲ್ಲಿ ಅತಿ ಹೆಚ್ಚು ಸಾಕ್ಷರತೆ ದರವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದಾನೆ. ಲಾಸ್ಟ್ ಇಯರ್ GD ಎಕ್ಸಾಮ್ಗಳಲ್ಲಿ, ಸರಿನಾ, SSCಯಲ್ಲಿ ಹಾಕಿ ಕೇಳಿದ್ದಾನೆ. ಈ ಮೀನ್ಸ್ ಈ 7 ಸಿಸ್ಟರ್ ಸ್ಟೇಟ್ಸ್ಗಳೇನಿದಾವಲ್ಲ ಅಥವಾ ಈ ಒಂದು ಈಶಾನ್ಯ ರಾಜ್ಯಗಳೇನಿದಾವಲ್ವ ಅದ್ರ ಮೇಲೆ ಸಪ್ರೇಟಾಗಿ ಪ್ರಶ್ನೆ ಕೇಳಿದ್ದಾನೆ. ಅತಿ ದೊಡ್ಡ ರಾಜ್ಯ ಯಾವುದು, ಅತಿ ಚಿಕ್ಕ ರಾಜ್ಯ ಯಾವುದು ಈ 7 ಸಿಸ್ಟರ್ಸ್ಗಳಲ್ಲಿ, ಅಥವಾ ಈ ಒಂದು ಸಪ್ತ ಸಹೋದರಿ ರಾಜ್ಯಗಳಲ್ಲಿ? ಇಲ್ಲ ಅಂತಂದರೆ ಏನಂತ ಹೇಳ್ತೀವಿ, ಅತಿ ಹೆಚ್ಚು ಸಾಕ್ಷರತೆ ದರವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು, ಅತಿ ಕಡಿಮೆ ಸಾಕ್ಷರತೆ ದರವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳ್ತಾನೆ. ಅತಿ ಹೆಚ್ಚು ಸಾಕ್ಷರತೆ ದರ ಯಾವುದು ಅಂದರೆ ಮಿಜೋರಾಂ ರಾಜ್ಯ. ಅತಿ ಕಡಿಮೆ ಸಾಕ್ಷರತೆ ದರ ಯಾವುದು ಅಂತಂದರೆ ಅರುಣಾಚಲ್ ಪ್ರದೇಶ ರಾಜ್ಯ ಅಂತ ಹೇಳ್ತೀವಿ. ಹಾಗೆ ಅತಿ ದೊಡ್ಡ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅರುಣಾಚಲ್ ಪ್ರದೇಶ ರಾಜ್ಯ. ಅತಿ ಚಿಕ್ಕ ರಾಜ್ಯ ಅಂತ ಕೇಳಿದಾಗ ನಾವು ಯಾವುದು ಅಂತ ಹೇಳ್ತೀವಿ, ಹೇಳ್ಬೋದಾ? ಸಿಕ್ಕಿಂ ಅಂತ ಹೇಳ್ತೀವಿ, ಸರಿನಾ? ಈಶಾನ್ಯ ರಾಜ್ಯಗಳಲ್ಲಿ ಸಿಕ್ಕಿಂ ಚಿಕ್ಕದಾಗಿದೆ, ಸರಿನಾ? ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ಅಲ್ಲಿ ಜಸ್ಟ್ 7 ಸಿಸ್ಟರ್ಗಳಲ್ಲಿ ತೊಗೊಂಡ್ರೆ ನಾವು ತ್ರಿಪುರ ಅಂತ ಹೇಳ್ತೀವಿ. ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ಇವೆಲ್ಲವೂ ಕೂಡ ಈ 7 ರಾಜ್ಯಗಳೇನಿದಾವಲ್ವ, ಈ 7 ರಾಜ್ಯಗಳು ಯಾವ ಒಂದು ರಾಜ್ಯದಿಂದ ಬೇರ್ಪಟ್ಟಿದ್ದಾವೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋದು ಅಸ್ಸಾಂ ಪ್ರಾವಿನ್ಸಿಂದ ಅವೆಲ್ಲವೂ ಕೂಡ ಬೇರ್ಪಡ್ತವೆ. ಒಂದೊಂದು ಕಾಲದಲ್ಲಿ ಇವೆಲ್ಲವೂ ಸೇರಿಯೇ ಅಸ್ಸಾಂ ಆಗಿತ್ತು. ಬಟ್ ಇವಾಗ ಏನಾಗಿದೆ, ಅಸ್ಸಾಮನ್ನು ಒಡೆದು ನಾವು ಬೇರೆ ಬೇರೆ ರಾಜ್ಯಗಳನ್ನಾಗಿ ಮಾಡ್ಕೊಂಡಿದ್ದೀವಿ. ಇದು ಕೂಡ ನಿಮಗೆ ಗೊತ್ತಿರಲಿ, ಸರಿನಾ? ಸೊ ಇದಾಗಿತ್ತು ಇಲ್ಲಿವರೆಗೆ RRB ಡಿ ಗ್ರೂಪ್ ಹಾಗೆ SSC GD MTS ಹಾಗೆ CSSL ಎಕ್ಸಾಮ್ಗೆ ಕೇಳಬಹುದಾದ ಪ್ರಮುಖ GK ಪ್ರಶ್ನೆಗಳ ವಿಶ್ಲೇಷಣೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಷ್ಟು ದಿನ ವಿಡಿಯೋ ಇಲ್ಲದೆ ಇರೋದಕ್ಕೆ ಕ್ಷಮೆಯನ್ನು ಕೇಳ್ತಾ ವಿಡಿಯೋನ ಒನ್ಸ್ ಅಗೇನ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.